ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವರ್ಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥವುಚ್ಯತೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ದೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹರಜ್ಜಃ ವಾಸವೀಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹ. ಯಾವುದಾಯ್ತು? ರಸೋಹಂ ಅಪ್ಸು ಕೌಂತೇಯ. ಇದು ತಾತ್ಪರ್ಯ ಆಗಿತ್ತಾ? ಇಲ್ಲ. ಹಾಂ, ಭಾಷ್ಯನೂ ಆಗಿಲ್ಲ. ಭಾಷ್ಯ ಆಗಿತ್ತಾ? ಬಂದ ಹಾಂ. ರಸೋಹಂ ಅಪ್ಸು ಇನ್ನು ಅದು ಹೇಳಿಲ್ಲ ಇನ್ನು. ಅದು ಇದು ಆಗಿಲ್ಲ ಇನ್ನು. ರಸೋಹಂ ಇತ್ಯಾದಿ ವಿಜ್ಞಾನಂ. ಸೊ ಎಲ್ಲವೂ ಹೋಗೋದು ನಮ್ಮ ಜ್ಞಾನ. ನೀರು ಭಗವದಧೀನ ಅಂಬೋದು ಜ್ಞಾನ. ನೀರಿನ ರಸ ಭಗವದಧೀನ ಅಂತ ಹೇಳೋದು ವಿಜ್ಞಾನ. ಅಬಾಧಯೋಪಿ ತತಯೇವ. ಅಬಾಧಯ ಅಪ್ಪಂದರೆ ನೀರು, ನೀರು ಮೊದಲಾದವುಗಳು ಭಗವಂತನಿಂದ, ಅದರಲ್ಲಿರ್ತಕ್ಕಂಥ ರಸಾದಿಗಳು ಭಗವಂತನಿಂದ. ತಥಾಪಿ ರಸಾದಿ ಸ್ವಭಾವಾನಾಂ ಸಾರಾಣಾಂಚ ಸ್ವಭಾವತ್ವೇ ಸಾರತ್ವೇ ಚ ವಿಶೇಷತೋಪಿ ಸಯೇವ ನಿಯಾಮಕಃ. ರಸಾದಿ ಸ್ವಭಾವಗಳು ಏನು ಸ್ವಾರಸ್ಯನ ತೋರಿಸಿದ್ದು ಅದರೊಳಗೆ ಅಂತ ಪ್ರಶ್ನೆ. ಒಂದೇನು ನೀರು ಭಗವದಧೀನ, ನೀರಿನ ರಸ ಭಗವದಧೀನ ಅಂಥೇಳಿ ಇದು ಹೇಳಿ ಏನು ಸ್ವಾರಸ್ಯ ಗೊತ್ತಾಯಿತು ಅಂದರೆ, ಭಗವಂತ ಅದು ನೋಡೋದಕ್ಕೆ ನೀರಿನ ಸ್ವಭಾವ ರಸ ಗೊತ್ತಾಯ್ತು. ನೀರಿನ ಹಾಲು ಬೆಳಗಿರೋದು ಸಹಜವಾದದ್ದು. ಅದರ ಸ್ವಾರಸ್ಯ ಏನಂದರೆ ಅದು ಕೂಡ ಭಗವದಧೀನ. ಹಾಲು ಭಗವದಧೀನ ಹೇಗೋ ನಮ್ಮದು ಅದರೊಳಗೆ ಇರ್ತಕ್ಕಂಥ ರಸವೂ ಭಗವದಧೀನ. ಅದೇ ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯ. ನೀರಿನ ರಸ ರುಚಿ ಮಾಧುರ್ಯಾದಿ ರಸ ಇಲ್ಲ. ಸಿಹಿ ನೀರು ಉಪ್ಪು ನೀರು ಅಂತ ಹೇಳ್ತಿರಲ್ಲ, ಅದು ರಸ. ಸಿಹಿ ರಸ, ಮಧುರ ರಸ, ಲವಣ ರಸ ಅಂತ ಹೇಳಿದಾಗೆ ಅದು ಭಗವದಧೀನನೇ. ಗೊತ್ತಾಯ್ತಾ? ಹಾಲು ಅದರ ಬಿಳಿ ಬಣ್ಣ. ಇನ್ನೂ ಹೇಳಬೇಕಾದ್ರೆ ಈ ರಸ ಅಂತ ಹೇಳಿದರು. ಅದರ ನಿತ್ಯ ಧರ್ಮಗಳು ಭಗವದಧೀನ. ಅನಿತ್ಯ ಧರ್ಮಗಳು ಅಷ್ಟೇ ಅಲ್ಲ, ನಿತ್ಯ ಧರ್ಮಗಳು ಕೂಡ ಏನವು? ಒಬ್ಬ ಜೀವ ಭಗವದಧೀನ. ಜೀವನ ಸಾತ್ವಿಕಾದಿ ಗುಣಗಳು ಭಗವದಧೀನ. ಮತ್ತು ಆ ಗುಣಗಳು ಹೆಚ್ಚು ಅದು ಭಗವದಧೀನ. ಅದು ದೇವರ ಕಂಟ್ರೋಲ್, ಆಲ್ ಇನ್ ಆಲ್. ಯಾವುದೋ ಒಂದಷ್ಟು ಯಾರಿಗೂ ಈ ರೀತಿ ಕಂಟ್ರೋಲ್ ಮಾಡೋಕ್ಕೆ ಬರೋದು. ಅಂಥ ಸ್ಟ್ರಿಕ್ಟ್ ಮಹಾರಾಜನಾಗಿದ್ದರೂ ಕೂಡ ಏನು ಮಾಡೋಕ್ಕೆ ಬರೋದು? ಶಿಕ್ಷೆ ಕೊಡ್ಬೋದು ಹೊತ್ತು ಒಳಗೆ ಎಂಟ್ರಾಗಿ ಕೊಡೋಕ್ಕೆ ಬರೋದಿಲ್ಲ. ಮತ್ತು ಅದನ್ನು ಟೋಟಲಿ ಕಂಟ್ರೋಲ್ ಮಾಡೋಕ್ಕೂ ಬರೋದಿಲ್ಲ. ದೇವರು ಹಾಗಿದ್ದಾನೆ. ಇದು ದೇವರ ವಿಶಿಷ್ಟವಾದ ಲಕ್ಷಣ. ಇಂಡಿವಿಜುವಲ್ ಎವ್ರಿಥಿಂಗ್ ಆಲ್ ಇನ್ ಆಲ್. ಯಾವ ರೀತಿ ಕೇಳಿದರೂ ಹೌದು. ಹೇಳಿದ್ದೇನೋ ಒಂದು ಇದು ಯಾವ ರೀತಿ ಬೇಕಾದ್ರೂ ಪ್ರಶ್ನೆ ಕೇಳಿ ದೇವರ ಅಧೀನ, ಮತ್ತು ಬೇರೆ ದಾರಿನೇ ಇಲ್ಲ. ಹುಡ್ದಾರೆ ಅದರಲ್ಲಿ ಮನೆ ಕೆಲಸಕ್ಕೆ ನೀವಾಗಿ ಬರ್ತೀರಿ. ಆಫೀಸರ್ ಮನೆ ಕೆಲಸ ಹೇಳಕ್ಕೆ ಬರೋಲ್ಲ. ಅವ್ನ ಮನೆ ಕೆಲಸನೂ ಹೇಳಬಾರ್ದು. ಅದಕ್ಕೆ ಪೊಲೀಸರು ಹೇಳಿದ್ರೆ ಬಯಸೋದ್ನಿಂದಾನೆ, ಉಪಯೋಗಿಸ್ಬಾರ್ದು ಹಾಗಲ್ಲ ಅಂತ ಹೇಳ್ಬಿಟ್ಟು. ಗೊತ್ತಾಯ್ತಾ? ಈ ದೃಷ್ಟಿಯೊಳಗೆ ಬಹಳ ಮುಖ್ಯವಾದದ್ದೇನು? ವಸ್ತುಗಳು ಅವುಗಳ ಗುಣಧರ್ಮಗಳು ಕೂಡ ಭಗವದಧೀನ ಅಂತ ಮುಖ್ಯ ತಾತ್ಪರ್ಯ. ಸಾರತ್ವೇ ಚ ವಿಶೇಷತೋಪಿ ಸ ಏವ ನಿಯಾಮಕಃ ನತು ಅಬಾದೀನಾಂ. ಅಬಾದಿ ನಿಯಮಾನುಬದ್ಧೋ ರಸಾದಿ ತತ್ಸಾರತ್ವಾದಿಶ್ಚೈತಿ ದರ್ಶಯತಿ ಅಪ್ಸು ರಸ ಇತ್ಯಾದಿ ವಿಶೇಷ ಶಬ್ದೈ. ನತು ಅಬಾದಿ ನಿಯಮ ಅನುಬದ್ಧೋ ರಸಾದಿ ತತ್ಸಾರತ್ವಾದಿಶ್ಚೈತಿ ದರ್ಶಯತಿ.
ಅಪ್ಸು ರಸ ಇತ್ಯಾದಿ. ಅದಕ್ಕೆ ಪರಮಾತ್ಮ ಬಿಡಿಸೆಡ್ತಾ ಇದ್ದಾರೆ. ಬರೀ ನೀರು ಮೊದಲಾದವುಗಳು ಅಷ್ಟೇ ಅಲ್ಲ, ಅನುಬದ್ಧ ಅವಳಿಂದ ಸಹಜವಾಗಿ ಸೇರಿಕೊಂಡಿರತಕ್ಕಂಥ ರಸಾದಿಗಳು ಕೂಡ ಭಗವದಧೀನ ಅಂತೇಳಿ ಬಿಡಿಸಿ ಹೇಳ್ತಾ ಇದ್ದಾನೆ. ಭೋಗಶ್ಚ ವಿಶೇಷತೋ ರಸಾದೇ ರೀತಿ ಚ. ಬಾಡಿಗೆ ಕೊಟ್ಟವನು ಮನೆ ಅಷ್ಟೇ ಒಂದು ಬಾಡಿಗೆ ಇದ್ದವನು ಮನೆಗೆ ವಸ್ತು ನನಗಂತ ಹೇಳಿ ಮಾಡಬೇಕು. ಹೇಳಿ ಬಾಡಿಗೆ ಒಬ್ಬರು ಬಂದಿದ್ದಾನೆ, ಮನೆ ಬಾಡಿಗೆ ಹೊರತು ಏನು ಕೇಳಾಗಿಲ್ಲ, ಅವನು ಇಟ್ಟಿದ್ದೆಲ್ಲ ಬಿಟ್ಟೋಗಿ ಅಂತ ಹೇಳಾಗಿಲ್ಲ. ಮನೆಯಲ್ಲಿ ಮೊದಲು ಫಿಕ್ಸ್ ಆಗಿದ್ದು ಬಿಟ್ಟು ಹೋಗೋದೇ ಹೊರತು ಅವನೇನೋ ತೊಗೊಂಡಿರ್ತಾನೆ ಪಾಪ, ಅದೆಲ್ಲ ಬಿಟ್ಟು ಹೋಗ್ಲಿಕ್ಕೆ ಬರಲ್ಲ. ಯಾಕೆ? ಅವು ನಿನ್ನಧೀನ ಅಲ್ಲ, ಅದು ದೇವ್ರದ್ದು ಹಾಗಲ್ಲ. ಪ್ರತಿಯೊಂದು ಏನದು ದೇವರಧೀನ. ಅಪ್ಸು ರಸ ಇತ್ಯಾದಿ ವಿಶೇಷ ಶಬ್ದೈ. ಭೋಗಶ್ಚ ವಿಶೇಷತೋ ರಸಾದೇ ರೀತಿ ಚ. ಅದು ಕೂಡ ರಸ, ನೀರು ರಸ. ನೀರಿದೆ, ಭಾರಿ ಉಪ್ಪು, ಕುಡಿಲಿಕ್ಕೆ ಇಲ್ಲ ನೋಡಿ. ನೀರಿದ್ದರೂ ಕೂಡ ಕುಡಿಲಿಕ್ಕೆ ಯಾಕೆ ಬರಲಿಲ್ಲ? ಅದರ ರಸ ಸರಿಯಿಲ್ಲ. ಅದು ಯಾಕೆ ಸರಿ ಇಲ್ಲ? ಭಗವದ್ ಅನುಗ್ರಹ ಇಲ್ಲ ಅದರ ಮೇಲೆ. ನಾವು ಕುಡಿಯೋ ಅನುಗ್ರಹ ಇವನಿತ್ತು, ಯೋಗ ಇವನಿಗೆಲ್ಲ, ಕುಡಿಸೋ ಯೋಗ ಅದಕ್ಕೂ ಇಲ್ಲ. ಈ ರೀತಿಯಾಗಿ ವೇರಿ ಆಗ್ತಾ ಹೋಗುತ್ತೆ. ಉಪಾಸನಾರ್ಥಂಚ ಉಕ್ತಂಚ ಗೀತಾಕಲ್ಪೆ. ಇವತ್ತು ಎಲೆಕ್ಷನ್ಗೆ ಆಫೀಸಿಗೆ ಕಳಿಸ್ಕೊಡ್ತಾರೆ. ಇಷ್ಟಾಧೀನ ಇದೆ, ಗೊತ್ತಾಯ್ತಾ? ಅವ್ರಿಗೆ ಬೈಂಡಿಂಗ್ ಅದು. ಆದರೆ ಮತ್ತೇನು ಮಾಡೋಂಗಿಲ್ಲ ಅದರೊಳಗೆ. ಅವನ ಮತ್ತೆ ಬೇರೆ ದರ್ಬಾರ್ ಮಾಡೋಂಗಿಲ್ಲ. ಡ್ಯೂಟಿ ಅಷ್ಟೇ ಹೇಳಬೇಕು, ಅವ್ರು ಬೇರೆ ಏನೇನೋ ಕೆಲಸ ಮಾಡಿಸಾಗಿಲ್ಲ. ಯಾವ ಪರ್ಪಸ್ಸಿಗೆ ತೊಗೊಂಡಿದ್ರೆ ಅಷ್ಟು ಮಾತ್ರ. ದೇವ್ರದ್ದು ಹಾಗಲ್ಲ, ಏನು ಬೇಕಾದರೂ ಮಾಡ್ಬೋದು. ಎಲ್ಲ ಅದು ಬೇರೆ. ಅದು ಅಂದರೆ ನರಸವ ಪರಮಾತ್ಮ ಅದು ವಿಷಯ. ದೇವರ ಆನಂದಾದಿಪೂರ್ಣ ಅಂತ ಅದಕ್ಕೆ ಅರ್ಥ. ಇಲ್ಲಿ ಹಾಗಲ್ಲ. ವಸ್ತುಗಳ ನಿತ್ಯ ಧರ್ಮಗಳೂ ಸಹ ಅವರ ದೇವರಿಗೆ ಬರೀ ಅಧೀನ ಅಲ್ಲ, ಸಂಪೂರ್ಣವಾಗಿ ಅಧೀನ. ಜಸ್ಟ್ ಕಂಟ್ರೋಲ್ ಅಲ್ಲ, ಟೋಟಲಿ ಕಂಟ್ರೋಲ್. ಒಬ್ಬನ ಸಿಟ್ಟು ಬಂತು ರಿಸೈನ್ ಮಾಡ್ತೀನಿ ಅಂತ ಏನು ಮಾಡ್ಲಿಕ್ಕೆ ಬರಲ್ಲ. ಆಗ ಮಾಡಿಬಿಡ ಮತ್ತೆ ಸಾರಿ ಕೇಳೋ ಸ್ಥಿತಿ ಬರ್ತಾನೆ ಇವನೇನೆ. ಆದರೆ ಅದು ಹಾಗಲ್ಲ. ದೇವರು ಆಲ್ ಇನ್ ಆಲ್. ಅದು ತಿಳಿದಷ್ಟು ಭಕ್ತಿ ಏನಾಗುತ್ತಾಗ ತುಂಬ ಜಾಸ್ತಿ ಆಗುತ್ತೆ. ಅದಕ್ಕೆ ಸೂರ್ಯ ಇದ್ದಾನೆ, ಆತನ ಬೆಳಕಿದೆ. ಕೃಷ್ಣ ಹೇಳಿದ ಈಗ ಸೂರ್ಯನ ಬೆಳಕು ನಂದು ಅಂತ ಹೇಳಿದ. ತೋರಿಸ್ತೆ ಆ್ಯಕ್ಚುಲಿ ಸೂರ್ಯ ಇದ್ದಾನೆ, ಬೆಳಕು ಬರ್ತಾ ಇಲ್ಲ. ಯಾವಾಗ? ಪ್ರಸಂಗದಲ್ಲಿ ಸೂರ್ಯ ಮುಳುಗಿಲ್ಲ. ಮುಳುಗಿದ್ರೆ ಪ್ರತಿಜ್ಞೆ ಹೋಯ್ತು ಅಷ್ಟೊತ್ತಿಗೆ. ಸೂರ್ಯ ಮುಳುಗೋದಕ್ಕಿಂತ ಮುಂಚೆ ಅಂತೇಳಿ, ಬೆಳಕಿರೋದಕ್ಕಿಂತ ಮುಂಚೆ ಅಂತ ಹೇಳಿಲ್ಲ. ಸೂರ್ಯ ಮುಳುಗೋದಕ್ಕಿಂತ ಮುಂಚೆ ನನ್ನ ಜಯತ್ರ ತಂದು ಕೊಲ್ತೀನಿ ಅಂತ ಹೇಳಿದ್ದ. ಸೂರ್ಯ ಇದ್ದಾನೆ, ಬೆಳಕೇ ಇಲ್ಲ. ಇವರೇನು ತಿಳ್ಕೊಂಡ್ಬಿಟ್ರಲ್ಲ, ಕತ್ಲಾಯ್ತು. ಇವರಿಗೆ ಇದು ಗೊತ್ತಾಗಲಿಲ್ಲ, ಏನು ದೇವರ ಅಧೀನ ಅದು ಕೂಡ ಅಂತ ಗೊತ್ತಾಗಲಿಲ್ಲ. ಕೃಷ್ಣ ತೋರಿಸಿದ ಅಲ್ಲಿ ಏನು ಹೇಳಿದ್ದಾನೋ ಅದಿಷ್ಟು ತೋರಿಸಿದ್ದಾನೆ. ಅದಕ್ಕೆ ನಿದರ್ಶನ, ದರ್ಶನ ನಿದರ್ಶನ. ಇದು ಥಿಯರಿ, ಅದು ಪ್ರಾಕ್ಟಿಕಲ್. ಅದಕ್ಕೆ ನ ಉಪಾಸನಾರ್ಥಂಚ ಉಕ್ತಂಚ ಗೀತವಾಗಿದ್ದರೆ ಗಂಧ ಅಂತ ಪುಣ್ಯ ಅಂತ ಯಾಕೆ ಸೇರಿಸ್ಬೇಕಾಗಿದ್ದರೆ ಅಂದರೆ ಉಪಾಸನೆ ಮಾಡಲಿಕ್ಕೋಸ್ಕರ. ಕೆಲವು ನೀರಿರುತ್ತೆ, ಬಾತ್ರೂಮ್ ನೀರುಗಳು, ಅವೆಲ್ಲ ಏನದು ಸ್ನಾನಕ್ಕಷ್ಟೇ, ಇದಕ್ಕೆ ಕುಡಿಲಿಕ್ಕಲ್ಲ. ಇದು ಹಾಗಲ್ಲ, ಉಪಾಸನೆಗೆ ಬೇರೆ, ಇದಕ್ಕೆ ಬೇರೆ. ಅಲ್ಲೂ ದೇವರಿದ್ದಾನೆ ಮಧ್ಯೆ, ಆದರೆ ಅಲ್ಲಿರೋ ರೀತಿಯ ಪರ್ಪಸ್ಸೇ ಬೇರೆ, ಇಲ್ಲದ ರೀತಿ ಪರ್ಪಸ್ಸೇ ಬೇರೆ. ಸಮ ಅಧಿಷ್ಠಾನದಲ್ಲಿ ಪ್ರೀತಿ ತೋರಿಸ್ಬೇಕು, ಉಚ್ಚಾಧಿಷ್ಠಾನದಲ್ಲಿ ಉಪಾಸನೆ ಮಾಡಬೇಕು. ಚಿಕ್ಕದರಲ್ಲಿ ಬರೀ ಅನುಸಂಧಾನ ಮಾಡಬೇಕು ಅಂತ ಪೂಜಾದಿಗಳಿಲ್ಲ. ಅದು ಅಧಿಷ್ಠಾನ ಮಾಡ್ಕೊಂಡು ಪೂಜಾದಿಗಳನ್ನು ಮಾಡೋ ಹಾಗಿಲ್ಲ. ರಸಾದೀನಾಂ ರಸಾದಿತ್ವೇ ಸ್ವಭಾವತ್ವೇ ತಥೈವ ಚ. ಒಟ್ಟು ಇದಿಷ್ಟು ಹೇಳಿದ್ರಲ್ಲ, ಇಷ್ಟು ಮಾತಾಡೋದೇ ಹೆಚ್ಚು ಆಚಾರ್ಯರು. ಈಗ ಇದಿಷ್ಟು ದೊಡ್ಡ ಕೊಟೇಶನ್ ಕೊಡ್ತಾರೆ ಅದಕ್ಕೆ. ಏನಂತ? ರಸಾದೀನಾಂ ರಸಾದಿತ್ವೇ ಸ್ವಭಾವತ್ವೇ ತಥೈವ ಚ ಸಾರತ್ವೇ ಸರ್ವಧರ್ಮೇಷು ವಿಶೇಷೇಣಾಪಿ ಕಾರಣಂ ಸಾರಭುಕ್ತಾ ಚ ಸರ್ವತ್ರ ಯತೋತೋ ಜಗದೀಶ್ವರಃ ರಸಾದಿಮಾನಿನಾಂ ದೇಹೇ ಸ ಸರ್ವತ್ರ ವ್ಯವಸ್ಥಿತಃ ಅಪಾದಯಃ ಪಾರ್ಷದ ಏವ ಧ್ಯೇಯಸ್ಸ ಜ್ಞಾನಿನಾಂ ಹರಿಃ ರಸಾದಿ ಸಂಪತ್ತ್ಯಾ ಅನ್ಯೇಷಾಂ ವಾಸುದೇವೋ ಜಗತ್ಪತಿಃ ಇತಿ. ಒಟ್ಟು ತಾತ್ಪರ್ಯ ರಸಾದೀನಾಂ ರಸಾದಿತ್ವೆ, ರಸಗಳು ರಸ ಮೊದಲಾದವುಗಳು ರಸ ಆಗಿರೋದಕ್ಕೂ, ಸ್ವಭಾವತ್ವೇ ಅವಳ ಸ್ವಭಾವ ಆಗಿರೋದಕ್ಕೂ, ಸಾರತ್ವೇ ನೀರಿನ ಸಾರ ರಸ ಆಗಿರೋದಕ್ಕೂ, ಸರ್ವಧರ್ಮೇಶು ವಿಶೇಷೇಣಾಪಿ ಕಾರಣ. ಏನೇ ನೀವು ಕೇಳಬಹುದು, ಎಲ್ಲ ವಸ್ತುವಿನ ಗುಣಧರ್ಮಗಳು ಕೂಡ ಭಗವಂತನ ಅಧೀನವೇ ಆಗಿದೆ, ಅವನ ಸಂಪೂರ್ಣ ವಶದಲ್ಲಿವೆ. ಸಾರಭೋಕ್ತ, ಇದು ಪ್ರಹ್ಲಾದ ಗೊತ್ತಿದ್ದೇ ದೊಡ್ಡ ಸಾಧನೆ ಮಾಡಿದ. ಬೆಂಕಿ ಹಾಕಿ ಬೆಂಕಿ ನೀವು ಹಾಕ್ಬೋದು, ಸುಡೋದು ಒಳಗಿರೋ ಭಗವಂತ. ಆತನ ಭಕ್ತನ ಅನ್ಯಾಯ ಸುಡ್ತಾನೆ. ಯೋಗಕ್ಷೇಮಂ ಮಹಾಮ್ಯಂ ಅನುಸಂಧಾನ ಬಂದಿದ್ದಕ್ಕೆ ಏನು ಮಾಡಿದ್ರು ದಯವಿಟ್ಟು ಬಿಟ್ಬಿಡಪ್ಪ ಅಂತ ಒಂದು ಮಾತು ಕೂಡ ಕೇಳಲಿ. ಗೊತ್ತಾಯ್ತಾ? ಇವೇನಾದರೂ ಮಾಡೋದಿದೆ, ನಾನು ದೇವರು ಬಿಡ. ಆ ದೇವರು ಏನೇನು ಇದು ಮಾಡ್ತಾ ಇದ್ದಾನೆ, ರಕ್ಷಣೆ ಆತನೇ ಮಾಡ್ತಾನೆ. ಇದು ಓವರ್ನೈಟ್ ಬರೋದಿಲ್ಲ, ದೊಡ್ಡ ಸಾಧನೆ ಬೇಕು, ಯೋಗ್ಯತೆಯೂ ಬೇಕು, ಅದಕ್ಕೆ ಎರಡೆರಡು ಬೇಕು. ಸಾರತ್ವೇ ಸಾರಭೋಗ್, ಇದು ಅಪ್ಲಿಕೇಶನ್. ಅದು ಪ್ರಹ್ಲಾದ ತಿಳ್ಕೊಂಡಿದ್ದಕ್ಕೆ ಏನಾಯಿತು ಅಂದರೆ ಸುರಕ್ಷಿತ ಅದ. ಬರೀ ಬಾಯಲ್ಲಿ ಹೇಳಿದ ಅನುಸಂಧಾನ ಇಲ್ಲವರೆ ಓಡೋಗ್ಬಿಡ್ತಾರೆ. ಹಾವು ಬಂತು, ದೇವರಿದ್ದಾನೆ, ಧ್ಯಾನ ಮಾಡ್ತಾ ಕೂತ್ಕೊಂಡ, ಅದೇನು ಮಾಡ್ತಾ ಆಡಿ ಹೋಗ್ಬಿಡುತ್ತೆ ಅಷ್ಟೇ.
ಗೊತ್ತಾಯ್ತಾ? ಓಡಕ್ಕೆ ಹೋದ ಅದು ಅಡ್ಸ್ಕೊಂಡು ಬರುತ್ತೆ. ಯಾಕೆ ದೇವ್ರು ಬರೆದುಬಿಟ್ಟ ಇವಾಗ. ಸಾರಭುಕ್ತ ಚ ಸರ್ವತ್ರ ಇವರು ಇದ್ರಂತೆ. ಕೆಲವು ಪ್ರಸನ್ನ ವೆಂಕಟದಾಸರು ವ್ಯಾಸರಾಜರ ಬಗ್ಗೆ ಎಲ್ಲ ಕೆಲವು ಮಾತಾಡ್ತಾರೆ. ಹುಲಿಗಳು ಬಂದರೆ ನಾಮ ಹಾಕಿ ಕಳಿಸ್ಬಿಡ್ತಿರ್ತಾರೆ. ಹುಲಿಗಳಿಗೆ ನಾಮ ಹಾಕಿ ಕಳಿಸೋದು. ಇವತ್ತು ತಾವು ನಾಮ ಹಾಕ್ಕೊಳ್ಳೋದಲ್ಲ, ಅಷ್ಟು ಶಕ್ತಿ ಇರ್ತೀವಿ. ಅದು ಏನು ಮಾಡ್ತಿರಲಿ, ಅನುಸಂಧಾನ ಇದ್ದಿದ್ದರ ಫಲ. ಹೇಳಿದ ಕರೆಂಟ್ ಇದೆ, ಸ್ವಿಚ್ ಹಾಕಕ್ಕೆ ಬರ್ತಾ ಇಲ್ಲ, ಕತ್ತಲಲ್ಲಿ ಕೂತಿರ್ತಾರಲ್ಲ ಹಾಗೆ. ಹೌದು, ಇವರು ಎಲ್ಲ ಹೇಳಿದ್ದಾರೆ. ಎಲ್ಲ ಜ್ಞಾನಿಗಳು ಕೂಡ ಯಾರೋ ಅಂಥ ಸಾಮರ್ಥ್ಯ ತೋರಿಸ್ತಾರೆ. ಎರಡು ವಿಧ ಮೋಸ ಮಾಡಿ ತೋರಿಸೋಗಳು ಇರ್ತಾರೆ. ಹುಲಿನೇ ಆಗಿರಲ್ಲ ಅದು. ಈ ಸಿನಿಮಾ ಇಲ್ಲ ತೋರಿಸ್ತಾರೆ, ಸಿನಿಮಾಗಳೆಲ್ಲ ಏನಾಗಲ್ಲ ಇವೆಲ್ಲ ಇದು ಮಾಡಿದ್ದೆ ಹೊರತು ಅವು ನಿಜವಾದ್ದಲ್ಲ. ಅದು ಆ ಮೋಸ ಮಾಡ್ತಾರೆ. ಅದು ಹಾಗೆ ಜ್ಞಾನಿಗಳು ನಿಜವಾದ್ದೇ ಬರಲ್ಲ. ನಿಮ್ಮದೇ ತೊಗೊಂಡು ನಮ್ಮ ಹುಲಿ ಅಲ್ಲ, ನಿಮ್ಮ ಹುಲಿ ತೊಗೊಂಡು ಅಂತ ಹೇಳ್ತಾರೆ. ಇವ್ರು ಏನು ಮಾಡ್ತಾರೆ, ಜಾದು ಮಾಡ್ತಿರ್ತಾರಲ್ಲ ಹೀಗೆ ಏನೋ ಅಂತಾನೆ. ಅಲ್ಲ ನಾನು ಕೋಲ್ ಕೊಡ್ತೀನಿ ಮಾಡಿದ್ರೆ ಕೇಳಿದ್ರೆ ಒಪ್ಪಲ್ಲ. ತನ್ನ ಕೋಲೆ ಕ್ಯಾತಕ್ಕೆ ಅಡ್ಜಸ್ಟ್ ಮಾಡಿದ್ದಾರೆ, ಅದರೊಳಗೆ ಎಲ್ಲ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಇನ್ನು ತೊಗೊಳ್ಳಲ್ಲ ಅವನು. ಮೇಲಿಂದ ನೋಡಿ ಹಸಿರು ಹಾಕ್ತೇನೆ, ಅದು ಕೆಳಗೆ ಬರುತ್ತೆ ಕೆಂಪಾಗುತ್ತೆ ಅಂತ ಹೇಳ್ತಾರೆ. ಹೌದು, ಕೆಂಪು ಬೇರೆ ಇಟ್ಟಿರ್ತಾರೆ ಕೆಳಗೆ, ಇಲ್ಲಿಟ್ಟು ಅದನ್ನೇ ಹಿಡಿತಾನೆ. ಇವರು ಅವು ಚಪ್ಪಾಳೆ ಹಾಕಿದ್ದೆ. ಇದು ಯಾವ ಕೌಶಲ್ಯ ಇದು? ಬರಿಬೇಕು. ಅವನೇ ಹೇಳ್ತಾರೆ ಇದೆಲ್ಲ ಏನಿದು ಸತ್ಯ ಅಲ್ಲ, ಬರೀ ಮಾಯಾಜಾಲವ. ಇದಕ್ಕೆ ಅವ್ರಿಗೆ ಮೋಸ ಅಲ್ಲ ಅದು. ಇವರು ಇದೇ ಕೆಲಸ ಇವ್ರು ಮಾಡಿ ನಾವು ಗುರುಗಳು ಮೋಸ ಮಾಡಿಬಿಡ್ತಾರೆ. ಯಾರು ಅನೇಕ ವಾಮಾಚಾರ್ಯಗಳು ಅಂತ ಕೆಲಸ ಮಾಡ್ತಾರೆ. ಭಾಳ ತಪ್ಪದು. ಇದು ವಿಹಾರ. ಇದು ದುಡ್ಡು ಕೊಟ್ಟಿದ್ದು ಮಾಡಿದೆ, ಸಿನಿಮಾ ಟಿಕೆಟ್ ಅಲ್ಲಿ ಸಾಯ್ತಾರೆ, ಏನಾಗಿರಲ್ಲ ಅಲ್ಲಿ. ಅದು ಸುಮ್ಮನೆ ಎಂಜಾಯ್ಮೆಂಟ್ ಅಷ್ಟೇ. ಎಂಟರ್ಟೈನ್ಮೆಂಟ್ಗೋಸ್ಕರ ಸತ್ಯ ಮಾಡೋದು ಬೇರೆ, ಇದು ಸತ್ಯ ಅಂತ ಮೋಸ ಹೇಳೋದು ಬೇರೆ. ಭಾರಿ ತಪ್ಪದು. ದೇವರು ಎಂದೂ ಕೂಡ ಏನು ಮಾಡೋದಿಲ್ಲ, ನ್ಯಾಚುರಲ್ ಆಗಿದ್ದಾನೆ ಹೊರತು ಎಲ್ಲೂ ಕೂಡ ದೇವರ ಕಾಪಟ್ಯಾದಿಗಳು ಇಲ್ಲವೇ ಇಲ್ಲ. ಯಾಕೆ ಧಾಮ್ನಾ ಸ್ವೇನ ನಿರಸ್ತ ಕುಹಕಂ, ಒಂದು ವಂಚನೆ ದೇವರಲ್ಲಿಲ್ಲ. ಸಾರಭುಕ್ತ ಚ ಸರ್ವತ್ರ ಯಥೋತೋ ಜಗದೀಶ್ವರ ರಸಾದಿ ಮಾನಿನಾಂ ದೇಹೇ ಸ ಸರ್ವತ್ರ ವ್ಯವಸ್ಥಿತ ಅಬಾಧಯ ಪಾರ್ಷದ ಏವ ಧ್ಯೇಯಸ್ಸ ಜ್ಞಾನಿನಾಂ ಹರಿ. ಅಲ್ಲೂ ಕೂಡ ಮತ್ತೆ ಬರೀಬಾರದು. ನೀರು ಮೊದಲಾದವುಗಳೆಲ್ಲ ಅದಕ್ಕೆ ಅಭಿಮಾನಿ ದೇವತೆಗಳಿದ್ದಾರೆ, ಅವರೂ ಭಗವದಧೀನ. ಮತ್ತು ಅವರೂ ಭಗವಂತ ಫೈಲ್ ಇದೆ, ಮುಂದಿದೆ, ಕೊಡಬೇಕು. ಅವನು ಕೊಡು ಅಂತ ಹೇಳಿದ್ರು ಕೊಡೋಕ್ಕೆ ಬರೋಲ್ಲ. ಆಲ್ರೆಡಿ ಸೈನು ಮಾಡಿಬಿಟ್ಟಿದ್ದಾನೆ, ಡಿಸ್ಪ್ಯಾಚ್ ಮಾಡಬೇಡ ಇರು ಅಂತ ಹೇಳ್ತಾನೆ. ಅವನು ಹೇಳೋವರೆಗೂ ಕೊಡೋದಿಲ್ಲ. ಕೊಟ್ಟರೆ ಇವನು ಸಸ್ಪೆಂಡ್ ಆಗ್ತಾನೆ ಇಮಿಡಿಯೇಟ್ಲಿ. ಎಲ್ಲ ರೆಡಿ ಇರ್ಬೋದು, ಆಗಲೂ ಅವನ ಅಧೀನ. ಅದು ಆ ಸ್ಟೇಜಲ್ಲೂ ಅವನ ಅಧೀನ. ಇನ್ನೇನು ಕೊಡ್ಲಿಕ್ಕೆ ಈಗ ನಿಲ್ಲಿಸ್ಬಿಡ್ಬೋದು. ಇಷ್ಟರ ಮಟ್ಟ ಆದಮೇಲೆ ಅವ್ನು ಕೈ ಮೀರಿ ಹೋಗ್ಬಿಡ್ತೇನೆ. ದೇವ್ರದ್ದು ಹಾಗೆ ಯಾವಾಗಲೂ ಕೈ ಮೀರೋದೆ. ಅರ್ಥ ಆಯ್ತಾ? ಯಾವ ಸಮಯದಲ್ಲೂ ಕೂಡ ನಾನೇನು ಮಾಡಲಪ್ಪ ಈಗ ಐ ಆಮ್ ಹೆಲ್ಪ್ಲೆಸ್ ಅಂತ ದೇವ್ರು ಹೇಳೋದಿಲ್ಲ. ಯಾರು ಬೇಕಾರ ಮಾತು ಉಪಯೋಗಿಸೋದು. ಸ್ವತಂತ್ರ ಮಾತು ಹೇಳಿಬಿಟ್ರೆ ಎಷ್ಟೋ ಜನ ಮುಖ್ಯಸ್ಥರಿರ್ತಾರೆ, ಮಂತ್ರಿ ಅಂತವರೆಲ್ಲ ಐ ಆಮ್ ಹೆಲ್ಪ್ಲೆಸ್ ಅಂತ. ಮಂತ್ರಿಯಾಗಿ ನಿಂದೇ ಡಿಪಾರ್ಟ್ಮೆಂಟ್ ಅದು. ಹೆಲ್ಪ್ಲೆಸ್ ಅಂದರೆ ವಿವೇಕ ಇಲ್ಲ, ಅವನಿಗೆ ಸಾಮರ್ಥ್ಯ ಇಲ್ಲ ಅಂತ. ಹಾಗಿದ್ದ ರಿಸೈನ್ ಬಿಟ್ಟುಬಿಡು ಅಂತ ಹೇಳಿದ್ದಾರೆ. ಅಬಾಧಯ ಪಾರ್ಷದ ಏವ ರಸಾದಿ ಸಂಪತ್ಯ ಅನ್ಯೇಷಾಂ ವಾಸುದೇವೋ ಜಗತ್ಪತಿ ಇತಿ ಸ್ವಭಾವ. ಅದು ಎಷ್ಟೋ ಸರಿ ಪವಾಡಗಳು ಹೇಳ್ತಾರೆ. ದೊಡ್ಡ ದೊಡ್ಡ ಜ್ಞಾನಿಗಳು ಹೋದ ಕಾಲ ಯಾವುದೋ ಉಪ್ಪು ನೀರಿನ ಬಾವಿಯಲ್ಲಿ, ಬೇರೆ ಏನೇನೂ ಇಲ್ಲ. ಇವ್ರು ಏನು ಮಾಡಿದರು? ಆಯಿತು, ಬೇರೆ ಯೋಚನೆ ಮಾಡಬೇಡಿ, ಏನೋ ಮಂತ್ರಿಸಿದ್ರೆ ಹಾಕಿದರು ಸಿಹಿ. ಅದು ಸಿಹಿ ಆಗಿದ್ದು ಮತ್ತೆ ಹೋಗಿ ಇಲ್ಲ, ಮತ್ತೆ ಸಿಹಿನೇ ಪರ್ಮನೆಂಟಾಗಿ. ಕೆಲವು ಇರ್ತಾರೆ, ಕೆಲವು ಆಮೇಲೆ ಹೋಗಿಬಿಡ್ತಾವೆ, ಅಷ್ಟೇ ಹಾಕಿರ್ತಾರೆ, ಆಮೇಲೆ ಹೋಗಿಬಿಡೋದು. ಇದು ಹಾಗಲ್ಲ, ಪರ್ಮನೆಂಟ್ ಆಗಲಿ ಅಂತಿದ್ದು ಪರ್ಮನೆಂಟೇ ಮಾಡ್ತಾರೆ. ಇದು ಭಾರಿ ವಿಶೇಷ. ಇವತ್ತಿಗೂ ಅಂಥವೆಲ್ಲ ನೋಡ್ತಿರ್ತೀವಿ. ಈ ದ್ವಾರಕಾದಲ್ಲಿ ಎಲ್ಲಿ ನೋಡಿದ್ರು ಉಪ್ಪು ನೀರು. ಕೆಲವು ಬಾವಿಗಳು ಯಾವಾರು ಸಿಹಿ ನೀರು. ದ್ವಾರಕಾದಲ್ಲಿ ಒಳಗೆ ಬದ್ದೆ ಹೋಗ್ಬೇಕೀಗ, ದಾಟ್ಕೊಂಡು ಆ ಕಡೆ ಹೋದರೆ ಕೆಲವು ಬಾವಿ, ಸಣ್ಣ ಸಣ್ಣ ಬಾವಿಗಳಿವೆ, ನೀರು ಯಾವಾಗಲೂ ಇರುತ್ತೆ. ಅವೆಲ್ಲ ಸ್ವೀಟ್ ವಾಟರ್ ಇರೋದು. ಕೃಷ್ಣ ಆ ರೀತಿ ಮಾಡಿದ ಅಂತ ಹೇಳ್ತಾರೆ. ಕೆಲವು ಭಕ್ತರಾದ ಕಡೆ ಹಾಗೆ ಮಾಡಿದ ಅಂತ. ಇವತ್ತಿಗೂ ಅದು ಹಾಗೇನೆ. ಇನ್ನು ಸ್ವಲ್ಪ ಇನ್ನೊಂದು ಹೋದರೆ ಒಂದು ತೀರ್ಥ ಇದೆ, ಸುಮಾರು ಒಂದು 15 ಕಿಲೋಮೀಟ್ರ್ ಕಡೆ ಬಂದರೆ ಅದು ರುಕ್ಮಿಣಿಗೋಸ್ಕರ ಕೃಷ್ಣ ಮಾಡಿದ ತೀರ್ಥ ಅಂತ ಒಂದು ಮಾತು. ಯಾರಿಗೆ ದುರಾಸರಿ ಕೊಡೋಕ್ಕೋಸ್ಕರ. ಎಷ್ಟು ಸ್ವೀಟ್ ವಾಟರ್ ಅಂದಿರೋದು. ಸುಮಾರು ಬಾವಿ ದೊಡ್ಡದಿಲ್ಲ, ಸುಮಾರು ಇಷ್ಟು ಬರುತ್ತೆ ಅಷ್ಟೇ. 8x8 10x10 ಇರ್ಬೋದು ಅಷ್ಟೇ ಡಯಾಮೀಟ್ರ್ ಇದರಲ್ಲ, ರೌಂಡ್ ಅದು. ಅಷ್ಟು ಸ್ವೀಟಾಗಿರುತ್ತೆ ನೀರು. ಅಷ್ಟು ಸ್ವೀಟ್ ಇರ್ಬೋದು, ಎಲ್ಲೂ ಸಿಗೋದಿಲ್ಲ ಬೇರೆ ಕಡೆ. ಕೃಷ್ಣ ಮಾಡಿದ್ದು ಸ್ಪಷ್ಟ ಹೇಳೇ ಬಿಡ್ತಾರೆ ಅದನ್ನು. ಹಾಗೆ ಎಷ್ಟು 5,000 ವರ್ಷ ದಾಟಿ ಹೋಗಿದ್ರು ಕೂಡ ಅದೇನಾಗಿ ನೀರು ಹೋಗಿಲ್ಲ. ಫಸ್ಟ್ ಆಫ್ ಆಲ್ ನೀರು ಹೋಗಿಲ್ಲ, ಅದರ ಕ್ವಾಲಿಟಿನೂ ಹೋಗಿಲ್ಲ. ಇದೆಲ್ಲ ನೋಡಿದರೆ ನಮ್ಮ ಮಹಿಮೆ ಒಪ್ಪಲೇಬೇಕಾಗ. ಹಾಂ ಅಂತ ಹೇಳ್ತಾರೆ. ಅದು ಪಾಂಡವರಿಗೋಸ್ಕರ ಮಾಡಿದ ತೀರ್ಥ ಅಂತೆ. ಅವ್ರ ಹೆಸರಿನಲ್ಲೇ ಅದು ಇವತ್ತಿಗೂ ಸೀನಿಯರೇ ಆಗಿದೆ. ಹಾಂ, ಏನ ಸೇವಕರು ಅಂತ ಅರ್ಥ. ಪಾರ್ಷದ ಪಕ್ಕದಲ್ಲಿರೋಣ ಅಂತ ಅರ್ಥ. ಅಟೆಂಡರ್, ಅಭಿಮಾನಿ ದೇವತೆ. ಅದು ಆ ಪದಾರ್ಥಗಳು ಅಷ್ಟೇ ಅಲ್ಲ, ಅಭಿಮಾನಿ ದೇವತೆಗಳು ಭಗವದ್ ಅಧೀನ. ಗೊತ್ತಾಯ್ತಾ? ನೀರು ಅಧೀನ, ಜಲಾಭಿಮಾನಿ ದೇವತೆಗಳಿದ್ದಾರಲ್ಲ ಅವರು ನನ್ನ ಅಧೀನ, ಅವರ ಗುಣಧರ್ಮಗಳು ಅಧೀನ. ಇದು ವಿಜ್ಞಾನ ಅಂತ ಕರೀತಾರೆ. ಹೌದು, ಅದೇ ಮತ್ತೆ ಹೇಳ್ತಿರೋದು ಈಗ. ಅದೇ ತಾನೇ ಹೇಳ್ತಾರೆ. ಅವರ ಅಭಿಮಾನಿ ದೇವತೆಗಳ ಸಮೇತ ಅಧೀನ.
ಹೇಳಿದ್ನಲ್ಲಪ್ಪ ಒಂದು ಯಾವುದೋ ಆಫೀಸಿಗೆ ಬಾಡಿ ಕೊಟ್ಟರು ಬ್ಯಾಂಕಿಗೆ ಒಂದು ಮನೇನ, ಅಷ್ಟೇ ಇವನಿಗೆ ಹೋಗ್ಬಿಟ್ಟು ಆಲ್ರೆಡಿ ಏನು ಓನರ್ ಏನೋಕ್ಕೆ ಅವನೇನು ಏನೂ ಮಾಡೋಂಗಿಲ್ಲ ಅದರಿಂದ, ಒಂದೇನೋ ಅಲ್ಲಿ ಕೇಳ್ಕೊ ನಮಗೆ ಸೌಂಡ್ ಪಟ್ಟಿಲ್ಲ ಅಂತ ಹೇಳ್ತಾರೆ. ಓನರ್ ಆದ್ದರಿಂದ ನನಗೆ ಜಾಗ ಬಿಟ್ಕೊಡಿ ಒಂದು ದಿವಸ ಅಂತ ಕೇಳೋದು, ಅವೆಲ್ಲ ಮಾಡಕ್ಕೆ ಬರೋಲ್ಲ. ಅಂದೇನೋ ಅಕೌಂಟ್ ಇಲ್ಲ ದುಡ್ಡು ಕೊಡಿ ಅಂತ ಅವೆಲ್ಲ ಕೊಡೋದಿಲ್ಲ. ಅವ್ರು ಏನೂ ಅಧೀನ ಇಲ್ಲ ಅವ್ರ ಮೇಲೆ, ಅವ್ರು ಯಾವ ದೃಷ್ಟಿಯಲ್ಲಿ ಇವನಿಗೆ ಸರ್ವೆಂಟ್ಸ್ ಅಲ್ಲ ಅವರು. ಬಾಯಿಗೆ ಕೂಡ ಬಾಡಿಗೆ ವ್ಯವಹಾರ ಸರಿ ಇದೆ, ಮತ್ತೇನೂ ಮಾಡೋಂಗಿಲ್ಲ ಅಷ್ಟೇ. ದೇವ್ರದ್ದು ಹಾಗಲ್ಲ, ಪ್ರತಿಯೊಂದು ಅಧೀನವಾಗಿರುತ್ತೆ ದೇವರು. ಈಶಾವಾಸ್ಯಂ ಇದಂ ಸರ್ವಂ ಅಂತ ಬಂತಲ್ಲ, ಸರ್ವಂ ಎಕ್ಸ್ಪ್ಲೇಷನ್ ಇಷ್ಟು ಕೂಡ ಅಲಾಂಗ್ ವಿತ್ ಎವ್ರಿಥಿಂಗ್ ದೇವರ ಅಧೀನ, ಬರೀ ಮೇಲ್ನೋಟದ್ದಲ್ಲ. ಈಗ ಒಬ್ಬ ವ್ಯಕ್ತಿ ಅಂಗಡಿಗೆ ಹೋಗ್ತಾನೆ, ಯಾವುದೋ ಒಂದು ಸೀರೆನೋ ಪಂಚನೋ ತೊಗೊಳ್ತಾನೆ, ದುಡ್ಡು ಕೊಟ್ಟಾಯಿತು, ಇವನ ಅಧೀನ ಅವನ ಅಧೀನ ಅಲ್ಲೇ ಅದೀಗ ಒಬ್ಬ ಮುಗಿತು, ಅಲ್ಲಿ ಓನರ್ಶಿಪ್ ಓದೋಯ್ತು ಅವನಿಗೆ. ಈಗ ನಮ್ಮದೇ ಪುಸ್ತಕ ಯಾರೋ ಕೊಟ್ಟಿರ್ತೀವಿ ಅವನು ಇಲ್ಲ ಕೇಳಿದರೆ ಅವನ ಪುಸ್ತಕ ದುಡ್ಡು ತೊಗೋಬೇಕು ಅಷ್ಟೇ ಹೊರತು ಅವ್ನು ನನ್ನ ಡಿಮ್ಯಾಂಡ್ ಮಾಡೋಂಗಿಲ್ಲ. ನೀವು ಪ್ರಿಂಟ್ ಮಾಡಿಸಿರ್ಬೋದು, ನಿಮ್ಮದೇ ಆಗಿರ್ಬೋದು, ಮಾರಿ ಆಗಿದೆ ನೀವೀಗ, ಏನಿಲ್ಲ ರೇಟ್ ನಿಮ್ಗೆ ಅದ್ರ ಮೇಲೆ. ನನ್ನ ಪುಸ್ತಕ ಅಂತಾರೆ ಅಷ್ಟೇ ಅವರು, ನನ್ನ ಪುಸ್ತಕ ಬರೆದಿದ್ದೀವಿ ನಾನೆಲ್ಲ, ಆದರೆ ಪುಸ್ತಕ ನಂದಿದ್ದು. ದೇವ್ರದ್ದು ಹಾಗಲ್ಲ, ಯಾವ ಕಾಲಕ್ಕೆ ಹೋದರೂ ಕೂಡ ಏನದು ದೇವರು ಏನು ಬೇಕಾದ್ರೂ ಮಾಡೋವಲ್ಲ. ಸ್ವಭಾವೋ ಜೀವ ಏವಚ. ನಮಗೆಲ್ಲ ಹೆಲ್ಪ್ಲೆಸ್ನೆಸ್ ಗೊತ್ತಾಗುತ್ತೆ ಕೆಲವು ಸಲ. ತಕ್ಷಣ ದೇವ್ರು ಯಾತಕ್ಕೆ ನೆನಪಾಗಬೇಕು ಅಂದರೆ ದೇವ್ರಿಗೆ ಈ ಪ್ರಶ್ನೆ ಬರ್ತಿದ್ದಿಲ್ಲ, ನಮಗಾಗಿದ್ದು ಬಂದಿದೆ ಈಗ ಅಂತ ಭೇದ ಚಿಂತನೆ ಬಂತಾಗ. ಅಷ್ಟೇ ಅಲ್ಲ, ಅಧೀನ್ಯ ಚಿಂತನೆ ಬಂತ ನಮ್ಮಲ್ಲಿ, ದಾಸೋಹಂ ಅಂತ ಹೆಸರು ಬಂತು, ಅದು ಉಪಾಸನೆ ಆಗುತ್ತೆ. ಅದೇ ಕೆಲಸ ಉಪಾಸನೆ ಆಗೋಯ್ತು, ಅದು ಕೆಲಸ ಆಯಿತು ಅಂತ ತಿಳ್ಕೊಬಾರ್ದು. ದೇವರ ಅನುಗ್ರಹ ಆಯಿತು, ಅದು ಉಪಾಸನೆ ಆಯಿತು. ಕೆಲಸ ಆಗಲಿಲ್ಲ, ದೇವರ ಅಧೀನ ಅಂತ ಕನ್ಫರ್ಮ್ ಆಯಿತು. ಕೆಲಸ ಆಯಿತು, ದೇವರ ಸಂಕಲ್ಪ ಅಂತ ನಿಶ್ಚಯ ಆಯಿತು. ಸೊ ಆಗಲಿ ಹೋಗಲಿ ಏನಂತ ತಿಳ್ಕೊಬೇಕದನ್ನು, ದೇವ್ರ ಇಷ್ಟದಂತೆ ಆಯಿತು ಹೊರತು ನಮ್ಮದಲ್ಲ. ಸ್ವಭಾವೋ ಜೀವ ಏವಚ. ನೋಡಿ ಆಚಾರ್ಯ ಪೂರ್ತಿ ಕೋಟ್ ಮಾಡಲಿಲ್ಲ, ಬೇರೆ ಕಡೆ ತುಂಬ ಸತ್ ಮಾಡಿದ್ರಿಂದ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯ. ಸರ್ವಸ್ವಭಾವೋ ನಿಯತಃ ತೇನೈವ ಕಿಮತಃ ಪರಂ. ಎಲ್ಲರ ಸ್ವಭಾವ, ಎಲ್ಲ ರೀತಿಯಾದ ಸ್ವಭಾವ ಪರಮಾತ್ಮನಿಂದ ನಿಯತಂ, ಕಂಟ್ರೋಲ್ಡ್ ಅಂತ ಅರ್ಥ. ನಾ ತದಸ್ತಿ ವಿನಾಯತ್ ಸ್ಯಾತ್ ಮಯಾಭೂತಂ ಚರಾಚರ. ಮುಂದೆ ತಕ್ಷಣ ಹೇಳ್ತಾನೆ, ನಾನು ಅನುಗ್ರಹವಿಲ್ಲದೆ ಯಾವ ವಸ್ತು ಜಗತ್ತಲ್ಲಿ ಎಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಗಮನಕ್ಕೆ ಬರೋದು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನ ತದಸ್ತಿ ವಿನಾಯಸ್ಯಾನ್ ಮಯಾಭೂತಂ ಚರಾಚರ. ನಾನು ಇಲ್ಲದ, ನನ್ನ ಒಡೆತನವಿಲ್ಲದ ಯಾವ ವಸ್ತು ಜಗತ್ತಿನಲ್ಲಿ ಎಲ್ಲೆಲ್ಲೂ ಮೂರು ಲೋಕದಲ್ಲೂ ಇಲ್ಲ, ಯಾವ ಲೋಕದಲ್ಲೂ ಇಲ್ಲ. ಧರ್ಮಾವಿರುದ್ಧ ಕಾಮರಾಗ ವಿವರ್ಜಿತಂ ಇತ್ಯಾದಿ ಉಪಾಸನಾರ್ಥಂ. ಈಗ ಮುಂದೆ ಬಂದಿದ್ದನ್ನು ಇಲ್ಲೇ ಹೇಳಿಬಿಡ್ತಾರೆ. ಧರ್ಮಾವಿರುದ್ಧೋ ಭೂತೇಶು ಪುಣ್ಯೋಗಂಧ ಪೃಥಿವ್ಯಾಂ. ಯಾಕೆ ಹೇಳಿದ್ರಂದರೆ ಉಪಾಸನಾರ್ಥಂ, ಉಪಾಸನೆ ಮಾಡಿ, ಉಳಿದ ಕಡೆ ತಿಳ್ಕೊಳ್ಳಿ. ಉಕ್ತಂಚ ಗೀತಾಕಲ್ಪೆ ಧರ್ಮಾವಿರುದ್ಧ ಕಾಮೇಸೌ ಉಪಾಸ್ಯ ಕಾಮ ವಿಚ್ಛತಾ. ಇಲ್ಲಿ ಉಪಾಸನೆಗೆ ಅಂತ ನೀವು ನೋಟ್ ಕೊಟ್ಟರಲ್ಲ, ಇದಕ್ಕೇನು ಆಧಾರ ಅಂತ ಪ್ರಶ್ನೆ. ಅದು ತಕ್ಷಣ ಮುಳಿದು ಭಾಷ್ಯಕಾರ ಕಂಪೇರ್ ಒಂದು ಯಾವುದಕ್ಕೂ ಆಧಾರ ಕೊಡೋಕ್ಕೆ ಹೋಗೋದಿಲ್ಲ ಅವರು, ಬರದಿಂದ ಓದಬೇಕಷ್ಟೇ ನಾವು. ಆಚಾರ ಪ್ರತಿ ಸರ್ತಿನೂ ಕೊಟೇಶನ್ ಕೊಡ್ತಾರೆ. ಧರ್ಮಾವಿರುದ್ಧ ಕಾಮೇ ಅಸೌ ಉಪಾಸ್ಯ ಕಾಮಮಿಚ್ಛತ. ಎಲ್ಲೆಲ್ಲಿ ಧರ್ಮಕ್ಕೆ ವಿರೋಧವಾದ ಕಾಮ ಬರುತ್ತೋ ಅದು ಬಿಟ್ಟುಬಿಡಬೇಕು. ಅವಿರುದ್ಧವಾದ ಕಾಮ ಬಂದರೆ ಹೇಳಿಲ್ಲ, ಟೆಕ್ಸ್ಟ್ ಬುಕ್ ಬೇಕು ಅಂತ ಮಗ ಕೇಳಿದ, ಅದು ಧರ್ಮ, ಅದು ಕೊಡಿಸ್ಬೇಕಾದ ಧರ್ಮ. ಎಲ್ಲೋ ಮ್ಯಾಚ್ಗೆ ಹೋಗ್ತೀನಿ ಕೊಡೋ ಅಂತ, ಕೊಡೋದಿಲ್ಲ ಅಂತ ಹೇಳಿದ್ರು. ನೋಡಿ, ಇಲ್ಲಿ ಒಂದೇನೆ ಅದು ಕೆಟ್ಟ ಕಾಮ. ಯಾರೋ ಹೊಡಿತಿದ್ರೆ ಯಾಕೆ ಆಗಿದ್ದರೆ ಬಿಡಿ, ತಪ್ಪಾಗಿದ್ದರೆ ಹೀಗೆಲ್ಲ ತಪ್ಪು ಮಾಡ್ತೀರಿ ನೀವು. ಅವನಿಗೆ ಬುಕ್ಸೇ ಕೊಡೋದು ಹೇಗೆ ಓದ್ಬೇಕು ಅವನೀಗ? ಧರ್ಮ ವಿರುದ್ಧ ಕೇಳಿದರೆ ಯಾವ ತಪ್ಪು ಇಲ್ಲ, ಅದು ಯಾಚನೆ ಅಂತ ಕೂಡ ಅನಿಸೋದಿಲ್ಲ, ಡಿಮ್ಯಾಂಡ್ ಅದು. ನೀವು ಸೇರಿಸಿ ಆದಮೇಲೆ ಅವೆಲ್ಲ ಅನುಕೂಲ ಮಾಡಿಕೊಡ್ಬೇಕಾದ ಕರ್ತವ್ಯ. ಸರ್ವಸ್ವಭಾವೋ ನಿಯತಃ ತೇನೇ. ಹೇಳಿದ ಆಫೀಸಲ್ಲಿ ಟೇಬಲ್ಲೋ ಚೇರ ಇಲ್ಲ, ಇವನು ಕೆಲಸ ಮಾಡಲಿಲ್ಲ, ಅವನು ಬಂದು ಬೈದ, ಇಲ್ಲ ಹೌದು ಸುಮ್ಮನೆ ಅದ, ಮನೆಯಿಂದ ತಂದು ಹಾಕೋಬೇಕಾಗಿತ್ತು ಕೇಳಲ್ಲ ಅವನು. ಏನೋ ಈ ಸಂಬಳ ಕೊಡಲ್ಲ ಮನೆಯಿಂದ ತೊಗೊಂಡು ಮಾತು ಕೇಳೋದಿಲ್ಲ. ಯಾಕೆ? ಇದು ಇಲ್ಲಿ ಕೆಲಸ ಇವಂದೇ. ಅವ್ರು ಏನು ಮನೆಯಿಂದ ಪೆನ್ ತರಬೇಕಾಗಿಲ್ಲ, ಅವರು ಇಂಕಾಗೋದು ಇಲ್ಲಿಂದ ತೊಗೋತಾರೆ, ಮತ್ತೆ ಮನೆಗೆ ಹೋಗ್ತಾರೆ, ಆ ವಿಚಾರ ಬೇರೆ. ಈಗ ಇಲ್ಲಿ ಎಲ್ಲ ರೀತಿಗೆ ಸಪ್ಲೈ ಮಾಡಬೇಕು, ಏನೇ ಆಗಿರಲಿ. ಇಷ್ಟು ನೋಡಿ ಸರ್ಕಾರ ಹೇಗಿದೆ ಅಂದರೆ ಶಾಸ್ತ್ರ ಓದಿಬಿಟ್ರೆ ಅದೆಲ್ಲ ಅದರ ಕಾಪಿ. ಅದು ತಪ್ಪಲ್ಲ, ಒಳ್ಳೆಯದು. ಅದು ಬೈತಾರೆ, ಅದು ತಪ್ಪು. ಶಾಸ್ತ್ರನೇ ಫಾಲೋ ಮಾಡ್ತಾರೆ, ಶಾಸ್ತ್ರನ ಬೈತಾರೆ. ಇವತ್ತಿನಿಂದ ಬಂದಿದ್ದಲ್ಲ ಅದು, ಅನಾದಿ ಕಾಲದಿಂದ ಭಗವಂತ ಹಾಕಿಕೊಟ್ಟಿರ್ತಕ್ಕಂತಹ ಶ್ರೇಷ್ಠವಾದ ಪದ್ಧತಿ. ಏನೇನು ಗುಣಗಳಿದೆ ಅದು ದೋಷ ಇರೋದಲ್ಲಿ ಇವರು ಮಾಡ್ಕೊಂಡಿದ್ದ. ಆಮೇಲೆ ಧರ್ಮ ವಿರುದ್ಧ ಕಾಮ. ಒಳ್ಳೆ ನೀರು ಸಿಕ್ತಪ್ಪ, ಒಂದಿಷ್ಟು ಉಪ್ಪು ಹಾಕಿ ಇವನು ಕೆಡಿಸ್ಕೊಂಡ, ಡಿಫ್ರೆನ್ಸ್ ಗೊತ್ತಾಯ್ತಾ? ಈಗ ಅದು ಬೈಯಾಗಿಲ್ಲ, ಯಾತಕ್ಕೆ ಇವ್ರು ಮಾಡ್ಕೊಂಡು ಸ್ವಯಂಕೃತ ಅಪರಾಧ. ಏನು ಸಕ್ಕರೆ ಹಾಕ್ತೀವಿ, ಇಲ್ಲೋ ನೋಡ್ತಾ ಉಪ್ಪು ಹಾಕಿಬಿಟ್ಟು, ಎಷ್ಟೋ ಅದು ಕೆಲಸ ನಡೆದಿದೆ ಎಷ್ಟೋ ಕಡೆಗೆ. ಹಾಗಾಗಬಾರ್ದು. ವಿಹೀನೇ ಕರ್ಮರಾಗಾದೇಹೇ ಬಲೇಚ ವರಮಿಚ್ಛತ ಧ್ಯಾತಸ್ತತ್ರ ತು ಅನಿಚ್ಛದ್ಭಿ ಜ್ಞಾನಮೇವ ದದಾತಿ ಸಹ ಇತ್ಯಾದಿ.
ಇನ್ನು ಎಷ್ಟು ವಿಷಯ ಹೇಳ್ತಾರೆ ಗೊತ್ತಾ ಇದರಲ್ಲೆಲ್ಲ. ಎಲ್ಲ ತಂತ್ರಸಾರಕ್ಕೂ ಬೇಕಾದ ವಿಚಾರ. ದೇವರು ಎಲ್ಲೋ ಯೋಚನೆ ಮಾಡಿದ, ದುರ್ಬಲ ವಸ್ತು ಇದೆ, ಅಲ್ಲಿ ಭಗವಂತನ ಚಿಂತನೆ ಮಾಡಿದ, ಬಲಿಷ್ಠ ವಸ್ತು ಆಗೋಯ್ತು ಅದೀಗ. ಅರ್ಥ ಆಯ್ತಾ? ಆ ಬಲ ಶಿಫ್ಟ್ ಆಯ್ತು ಅಲ್ಲಿಗೆ, ಮಿಕ್ಸರ್ಗೆ ಸ್ವಿಚ್ ಹಾಕಿದಾಗಾಯಿತು. ಅರ್ಥ ಆಯ್ತಾ? ಸಾರ್ವಜನಿಕ ತಿರುಗ್ತಾ ಇದೆ. ಇದನ್ನು ಯಾತಕ್ಕೆ ಹೇಳ್ತಾರೆ ಗೊತ್ತಾ? ಈ ಯೋಗಿಗಳಾಗಬೇಕು ಅಂತಂದರೆ ಉಪಯೋಗ ಮಾಡ್ಕೋಬಹುದು, ಬೇಕಾದರೆ ಮಾಡ್ಕೊಳ್ಳಿ ಅಂತ ಹೇಳೋದಿಲ್ಲ. ಇವು ಆಪತ್ಕಾಲ ಬಂತೋ, ಪ್ರಸಂಗ ಬಂತೋ, ಯಾರೋ ಒಬ್ಬ ಆಚಾರ್ಯ ತೋರಿಸಿದ್ದಾರೆ ಅದನ್ನು. ಈ ಬೀಜ ಸುಳ್ಳು ಹೇಳ್ತಾ ಇದೆ, ಇದು ಒಂದು ಸೂಕ್ತ ಹೇಳಿದರೆ ಅಂಕುರನೇ ಆಗ್ತಾ ಇಲ್ಲ ಅಂತ ಹೇಳಿದ. ಆಚಾರ್ಯ ಏನು ಮಾಡಿದರು, ಇದನ್ನು ಹಣೆ ಬಾರ ಬಂದು ನಂಬಿದ್ರು ಬಿಟ್ಟು ನನ್ನ ಗಂಟೆ ಹೋಗ್ಬೋದಾಗಿದೆ. ಅವ್ರಿಗೆ ತೋರಿಸಿದ ಮಾತ್ರಕ್ಕೆ ಇದೇನೇನು ಆಗೋದಿಲ್ಲ. ಬಟ್ ಆಚಾರ್ಯ ಒಂದು ಜನಗಡೆ ಪ್ರಾಕ್ಟಿಕಲಾಗಿ ತೋರಿಸ್ಬೇಕಾಗಿತ್ತು, ಅವನಿಗೆ ಉತ್ತರ ಕೊಡಬೇಕಾಗಿತ್ತು. ಅದಕ್ಕೇನು ಮಾಡಿದ್ರು, ಅವನಿಗೆ ವಾಕ್ಯಾರ್ಥ ಎಲ್ಲ ಅರ್ಥ ಆಗಲ್ಲ. ವಾಕ್ಯಾರ್ಥ ಅಪೌರುಷಯ ಅಥವಾ ಅರ್ಥ ಆಗಲ್ಲ ಅವನಿಗೆ. ಅವ್ರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳಬೇಕಾಗಿತ್ತು. ಅವ್ನಿಗೆ ಹೇಗೆ ಅರ್ಥ ಆಗ್ತಿತ್ತು ಅದು ತೋರಿಸ್ಬೇಕಷ್ಟೇ. ನೀವು ತಕ್ಷಣ ಆಚಾರ್ಯ ಮಾಡಿ ತಕ್ಷಣ ತೋರಿಸ್ಬೇಕು. ಗೊತ್ತಾಯ್ತಾ? ಆ ಶಕ್ತಿ ಎಕ್ಸಿಬಿಟ್ ಮಾಡಿದ್ರು ಅವರು. ಅರ್ಥ ಆಯ್ತಾ? ನೀವು ಆಮೇಲೆ ಇನ್ನೊಂದು ಪ್ರಸಂಗ ಬಂತು, ನಿಮಗೆ ಬೇಡಪ್ಪ, ತುಂಬ ಬಾಯಾರಿಕೆಯಾಗಿದೆ, ನೀರು ಸೇರಬೇಕು ಅನಿಸಿದೆ, ನೀರು ತೊಗೋತಾ ಇಲ್ಲ ಅವನೀಗ. ನೀರಲ್ಲಿ ದೇವರು ಅಷ್ಟೇ ಚಿಂತನೆ ಮಾಡೋದಷ್ಟೇ, ಉಪಯೋಗ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಅದೇನು ಅಂಥವ್ರಿಗೆ ಏನು ಕೊಡ್ತಾ ನೋಡ್ತಾ ದೇವರು ಜ್ಞಾನ ವೃದ್ಧಿ ಮಾಡ್ತಾನೆ ಅಂತ ಹೇಳ್ತಾರೆ. ಯಾಕೆ ಫಲ ಕೇಳಲಿಲ್ಲ ಅಲ್ಲಿ ಅವನು. ಫಲ ಕೇಳ್ಬೋದಾಗಿತ್ತು ಬೇಕಾದರೆ. ಇವತ್ತು ನಿಮ್ಮ ಅಕೌಂಟ್ ದುಡ್ಡು ತರಲಿಕ್ಕೆ ಬರುತ್ತಾ ಇಲ್ವೋ? ತರಲಿಲ್ಲ, ಅವ್ರಿಗೆ ಇಂಟ್ರೆಸ್ಟ್ ಕೊಡ್ತಾರೆ. ಗೊತ್ತಾಯ್ತಾ? ಬಿಟ್ಟಿದ್ದಕ್ಕೆ ಏನು ಫಲ? ಇಂಟ್ರೆಸ್ಟ್. ಅದು ಡ್ರಾ ಮಾಡಿ ಇಂಟ್ರೆಸ್ಟ್ ಹೋಗಿಬಿಡೋದು. ನಾವೆಲ್ಲ ಫಲ ಕೇಳಿ ಒಂದು ಉಳಿದೇ ಇಲ್ಲ. ಎಷ್ಟು ನಮ್ಮ ಲೆಕ್ಕ ಎಷ್ಟೋ ಮಾಡಿರ್ತೀವಿ, ಎಲ್ಲ ಡ್ರಾ ಮಾಡ್ಕೊಂಡು ಆಗಿಬಿಟ್ಟಿದೆ ಈಗಾಗಲೇ. ಅದು ಅವ್ನ ಪೇಪರ್ ಇದೆ ಹೊರತು ಒಳಗೆ ಏನಿಲ್ಲೇ ಇಲ್ಲ. ಎಂದು ಫಲ ಕೇಳಿದ್ರೆ ಏನಾಗಿರುತ್ತದೋ ದೊಡ್ಡ ರಾಶಿ ಆಗಿಬಿಟ್ಟರೆ. ಅದಕ್ಕೆ ಎಷ್ಟೋ ಸಿರುತ್ತೆ. ಕೆಲವು ಜನ ಕೇಳ್ತಾರೆ, ಇಷ್ಟು ದೊಡ್ಡವರು ದುಡ್ಡು ಕೊಡಿ, ಇಲ್ಲ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀರಾ, ಕೊಡ್ಲಿಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಸರಿ, ಅದು ಯಾರೋ ಭಾರಿ ಪುಣ್ಯವಂತರು ಏನಾದ್ರು ಮಾಡಿಕೊಡಿ ಅಂದರೆ ಮಾಡ್ಕೊಳ್ಳೋಕೆ ಬರಲ್ಲ. ದೇವರು ಅರ್ಪಣೆ ಮಾಡಿ ಆಯ್ತು ಆಗಲೇ ನಾನು ಡ್ರಾ ಮಾಡೋಕ್ಕೆ ಬರಲ್ಲ. ಅರ್ಪಣೆ ಮಾಡಿ ಆಯಿತು ಅಂತ ಇರ್ಬೋದು ಹೋಯ್ತು ಅಲ್ಲಿ ಕೆಲಸ. ಅರ್ಪಣೆ ಮಾಡಿ ಮತ್ತೆ ತೊಗೊಂಡ್ರೆ ದತ್ತಾಪಾರ ಆಗುತ್ತಾಗ, ತೊಗೊಳಕ್ಕೆ ಬರಲ್ಲ. ಕೊಟ್ಟಾಯ್ತು ಈಗಾಗಲೇ. ಅದಕ್ಕೆ ಆಗಿದಾಗಲೇ ಅರ್ಪಿಸಿಬಿಟ್ರೆ ನಮ್ಮಲ್ಲಿ ಇದೇ ಇಲ್ಲ, ಯಾವ ಅರಿಯರ್ಸ್ ಉಳಿಯೋದೇ ಇಲ್ಲ, ಎಲ್ಲ ಮುಗಿಸ್ಬಿಟ್ಟಿರ್ತಾರೆ. ಹಾಗೆ ತಕ್ಷಣ ನೋಟ್ ಕೊಟ್ಟರು. ಧ್ಯಾತಸ್ತತ್ರತು ಅನಿಚ್ಛದ್ವಿ ಜ್ಞಾನಮೇವ ದದಾತಿ ಸಹ. ಏನು ಕೇಳದೇ ಇದ್ದವ್ರಿಗೆ ಯಾವಾಗಲೂ ಜ್ಞಾನ ಏನು ಮಾಡ್ತಾನಂತೆ, ಪರಮಾತ್ಮ ಜ್ಞಾನ ಕೊಡ್ತಾನೇ ಇರ್ತಾನಂತೆ. ನೀನು ಫಲ ಬಿಡ್ತಾ ಹೋದಂತೆ ಆನ್ಲೈನ್ ಕ್ರೆಡಿಟ್ ಆಗ್ತಾ ಇರುತ್ತಾಗಲೇ ನಾವು ಜ್ಞಾನ ವೃದ್ಧಿ ಆಗಲಿ. ಅಲ್ಲಿ ಧನ ಕ್ರೆಡಿಟ್ ಆಗೋದು ನಮಗೆ ಗೊತ್ತು, ಜ್ಞಾನ ಕ್ರೆಡಿಟ್ ಆಗುತ್ತಷ್ಟು. ಧನಕ್ಕಿಂತ ಜ್ಞಾನ ಸಿಂಪಲ್. ಅದಕ್ಕೆ ಆಬ್ಸ್ಟ್ರಾಕ್ಟ್, ಅದು ಟೋಟಲಿ ಆಬ್ಸ್ಟ್ರಾಕ್ಟ್ ಆದ್ದರಿಂದ ವೆರಿ ಸಿಂಪಲ್. ಗೌಣಾನ್ ಬ್ರಹ್ಮಾದಿ ದೇಹಾದೀನ್ ದೃಷ್ಟ ವಿಷ್ಣೋರಪಿ ದೃಶಃ ದೇಹಾದಿ ರೀತಿ ಮನ್ವಾನೋ ಮೋಹಿತೋ ಅಜ್ಞೋ ಜನೋ ಭೃಶಂ. ಮುಂದಿನ ಮಾತು ಅಲ್ಲಿವರೆಗೂ ಆಗಿದೆ. ಈಗ ಇದಕ್ಕೆ ಬಂತದ್ದು, ಮುಂದಿನ ಪದಕ್ಕೆ ಹೋಗಿದೆ. ಪುಣ್ಯೋಗಂಧ ಇತಿ ಭೋಗಾಪೇಕ್ಷೆಯ. ಪುಣ್ಯಗಂಧದಲ್ಲಿ 3 ಪಾಯಿಂಟ್ ಇದೆ. ಒಂದು ಆಧೀನ ತಿಳ್ಕೊಡೋದು, ಇನ್ನೊಂದು ಉಪಾಸನೆ ಮಾಡೋದು, ಮತ್ತೊಂದು ತಾನು ಹಚ್ಕೋಬೋದು. ಆಮೇಲೆ ದೇವರ ಸಮರ್ಪಣೆ ಗಂಧ ಹಚ್ಕೋತಾನಲ್ಲ ಈಗ. ಯಾಕೆ? ಹೊಸ ತ್ವಯೋಪಭುಕ್ತ ಸೃಗಂಧ ವಾಸೋ ಅಲಂಕಾರ ಚರ್ಚಿತಾ ಉಚ್ಛಿಷ್ಟ ಭೋಜನೋ ದಾಸಾಹ ತವ ಮಾಯಾಂ ಜಯೇಮೈ. ನೋಡಿ, ಇದನ್ನು ಮಾಡಬೇಕು ಆ ರೀತಿಯಲ್ಲಿ. ಎಷ್ಟು ವ್ಯತ್ಯಾಸ ಇದೆ ಈಗ. ಅಲಂಕಾರ ಮಾಡಿದ್ದನ್ನು ನೋಡ್ದ, ಕೃಷ್ಣಾರ್ಪಣ ಅಂದ ಮುದು ತಾನು ತೊಗೊಂಡು ಮೈಲು ಹಾಕೊಳ್ಳೋಕೆ ಹೋಗಬಾರ್ದು. ಪ್ರಸಾದ ಕೊಟ್ಟರೆ ತೊಗೋಬೋದು ಅಷ್ಟೇ. ಇಲ್ಲ, ಇದು ಹಾಗಲ್ಲ. ಗಂಧ ತೀರ್ಥ ಗಂಧನೂ ಕೊಟ್ಟರು, ತೊಗೊಂಡ. ಆ ದೇವ್ರಿಗೆ ಅರ್ಪಿತ ಗಂಧ ನೇಪ್ರ ಮಾಡಿಕೊಂಡ. ನಿಷಿದ್ಧ ಯಾರೋ ಹಚ್ಕೊಂಡು ಬಿಸಾಕಿಬಿಟ್ಟ, ಉಪಯೋಗ ಬರೋದು. ದೇವರಿಗೆ ಹಾಕಿದ್ದು ಬರುತ್ತಷ್ಟೇ. ಇದೆಲ್ಲ ಅನುಸಂಧಾನ ಇದ್ದಾಗ 3ನೇ ಪಾಯಿಂಟ್ ಆಯ್ತೆ. ಒಂದು ತಿಳ್ಕೊಳ್ಳೋದು, 2ನೇದು ಧರ್ಮ ತಿಳ್ಕೊಳ್ಳೋದು, 3ನೇದು ಅಲ್ಲಿ ಯೋಗ್ಯತೆ ಇದ್ದರೆ ಉಪಾಸನೆಗೆ, ಚಿಕ್ಕವರಾಗಿದ್ದರೆ ಅನುಸಂಧಾನಕ್ಕೆ. ಇನ್ನೂ ಪ್ರಸಂಗ ಬಂದರೆ ಭೋಗಕ್ಕೆ ತಾನು ಉಪಯೋಗಿಸ್ಬೋದು. ದೇವರ ಪ್ರಸಾದ ಎಲ್ಲ ಏನದು? ತಿನ್ನಕ್ಕೆ ಕೊಟ್ಟಿರೋದಾದ್ದರಿಂದ ಭೋಗಾರ್ಥಂ ಬಂದು ನೈವೇದ್ಯವಾಗಿಲ್ಲ, ತಿನ್ನಕ್ಕೆ ಬರಲಿಲ್ಲ. ಅದು ಹಚ್ಚಿ ಭೋಗಕ್ಕೆ ಅಧಿಕಾರ ಬರಲಿಲ್ಲ ಅವನಿಗೆ. ಈಗ ನೈವೇದ್ಯ ಆಗಿಲ್ಲ ಈಗಾಗಲೇ ಅಂತ ಅನ್ನಿಸ್ತು. ಪುಣ್ಯೋಗಂಧ ಇತಿ ಭೋಗಾಪೇಕ್ಷೆಯಾಚ ತಥಾಚ ಶ್ರುತಿ ಪುಣ್ಯಮೇವಾಮುಂ ಗಚ್ಚತಿ ನಹ ವೈ ದೇವಾನ್ ಪಾಪಂ ಗಚ್ಚತಿ. ದೇವತೆಗಳಿಗೆ ಎಂದು ಪುಣ್ಯ ಬರುತ್ತೆ ಹೊರತು ಏನು ಬರೋದಿಲ್ಲ, ಪಾಪ ಯಾವ ಕಾಲಕ್ಕೂ ಬರೋದಿಲ್ಲ. ನೋಡಿ, ಇಲ್ಲಿ ದೇವರಲ್ಲಿ 2 ಪಾಯಿಂಟ್ ಇದೆ. ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಪ್ರೇರೇಪಣೆ ಮಾಡ್ತಾರೆ ಒಳ್ಳೆ ಕೆಲಸಕ್ಕೆ ಯೋಗ್ಯರಿಗೆ, ಕೆಟ್ಟ ಕೆಲಸಕ್ಕೆ ಅಯೋಗ್ಯರಿಗೆ. ಕೆಟ್ಟ ಕೆಲಸ ಪ್ರೇರೇಪಣೆ ಮಾಡಿದ್ದಕ್ಕೆ ಅವ್ರಿಗೇನಾಗಲಿಲ್ಲ, ಪಾಪ ಬರೋದಿಲ್ಲ. ಅದಕ್ಕೆ ದೇವರು ಅಪಾಯಿಂಟ್ ಮಾಡಿರೋದೇ ಅದಕ್ಕೋಸ್ಕರ ಅವರು, ಪಾಪ ಬರೋದಿಲ್ಲ. ಅರ್ಥ ಆಯ್ತಾ? ಮನೇಲಿ ಬೇರೆ ತಪ್ಪು ಮಾಡ್ಕೋಬೋದು, ಆ ವಿಷಯ ಬೇರೆ. ಇದರಲ್ಲಿ ತಪ್ಪಾಗೋದಿಲ್ಲ ಅವರಿಂದ. ತತ್ವಾಭಿಮಾನಿ ದೇವತೆಗಳು ತಮ್ಮ ಕಾರ್ಯ ಏನು ಮಾಡ್ತಾ ಇರ್ತಾರೆ, ಆಗ ತಪ್ಪು ಮಾಡದಂತೆ ದೇವರು ಅನುಗ್ರಹ ಮಾಡಿದ್ದಾನೆ. ಗೊತ್ತಾಯ್ತಾ? ಆ್ಯಸ್ ಪರ್ ರೂಲ್ಸ್ ಕೆಲಸ ಮಾಡಿದರೆ ಹೇಗೋ ಹಾಗೆ. ಹೌದು,
ಯಾರಿಗೆ? ಹೌದು, ಕೆಟ್ಟ ಕೆಲಸ ಮಾಡೋಕ್ಕೆ ಪ್ರೇರಣೆ ಮಾಡ್ತಾರ. ಹೌದು, ಒಳ್ಳೆಯವರಿಗೆ ಒಳ್ಳೆ ಕೆಲಸದಲ್ಲಿ, ಕೆಟ್ಟವರಿಗೆ ಕೆಟ್ಟ ಕೆಲಸದಲ್ಲಿ ಪ್ರೇರಣೆ ಮಾಡ್ಲಿಕ್ಕೆ ಕೆಲಸ ಆಗೋದಿಲ್ಲ. ಈಗ ನಮ್ಮ ಮನೆ ನೀರು ಬಿಡ್ತಾನಲ್ಲ, ಹಾಗೆ ನೀರು ಬಿಡ್ತಾನೆ ಅವನು. ಯಾವುದಕ್ಕೂ ಅವ್ನು ಬಿಲ್ ಕೊಟ್ಟಿಲ್ಲ, ಅವ್ರಿಗೆ ಕಟ್ ಮಾಡ್ತಾನೆ. ಬಿಲ್ ಕೊಟ್ಟಿಲ್ಲ, ಕಟ್ ಮಾಡು, ಅವ್ರಿಗೆ ಮಾತ್ರ ಕಟ್ ಮಾಡು ಅಂತ ಹೇಳ್ತಾರಲ್ಲ, ಹಾಗೆ. ಅದು ದೋಷ ಅಲ್ಲ, ಅದು ಕಟ್ ಯಾತಕ್ಕೆ ಮಾಡಿದ? ಬಿಲ್ ಕಟ್ಟಿಲ್ಲ, ಅದು ಸುಮ್ಮನೆ ಕಟ್ ಮಾಡಿದ, ಅಫೆನ್ಸ್ ಅದು. ಅದು ಸರಿಯಾಗಿ ಮಾಡಿದ, ಅಫೆನ್ಸ್ ಆಗಲಿಲ್ಲ. ಏನೋ ಹಾಂ, ಹೌದು ಹೌದು, ಬರೀ ಆಸುರಿ ಶಕ್ತಿಗೆ ಆಗಲ್ಲ. ಅವ್ರೇನು ಪ್ರಶ್ನೆ ಗೊತ್ತಾ? ಪಾಪ ಪ್ರೇರಕರು ದೈತ್ಯರು ಆ್ಯಕ್ಚುಲಿ, ಗೊತ್ತಾಯ್ತಾ? ಡೈರೆಕ್ಟಾಗಿ. ಪುಣ್ಯ ಪ್ರೇರಕರು ದೇವತೆಗಳು, ಆದರೆ ಅವ್ರ ಮೇಲೆ ಅವ್ರು ಪ್ರೇರೇಪಣೆ ಇದೆ ಮತ್ತೆ, ಗೊತ್ತಾಯ್ತಾ? ಆ್ಯಸ್ ಪರ್ ರೂಲ್ಸ್ ಕೊಟ್ಬಿಡ್ತಾರೆ, ಏನು ಮಾಡೋದು ಬಿಡೋದಿಲ್ಲ ಅವರು. ಬರೀ ದೈತ್ಯರಿ ಶಕ್ತಿ ಇಲ್ಲ ಅವರಿಗೆ. ಅದಕ್ಕೆ ಆಚಾರ್ಯ ಮಾತು ಹೇಳಿದ್ದು, ಪಾಪ ಮಾಡಿ ಪಾಪ ಕಾರ್ಯ ಪ್ರೇರೇಪಣೆ ಮಾಡಿದರೆ ಪಾಪ ಬರೋದಿಲ್ಲ ಅಂತ ಹೇಳಿದರು. ಇಲ್ಲವ್ರು ಪ್ರೇರೇಪಣೆ ಮಾಡೋ ಪ್ರಸಂಗನೇ ಇಲ್ಲದೆ ಹೋದರೆ ಪಾಪ ಬರೋದಿಲ್ಲ ಅಂತ ಹೇಳೋ ಪ್ರಸಂಗನೂ ಇಲ್ಲ. ಹಾಂ, ಅವನ್ನ ಮತ್ತೆ ಮತ್ತೆ ಹೇಳಬಾರ್ದು, ಯಾವಾಗಲೂ ಅಂಡರ್ಸ್ಟುಡ್ ಅಂತ, ಗೊತ್ತಾಯ್ತು? ಸ್ವರೂಪ ಕರ್ಮ ಅವೆಲ್ಲ ಸೇರ್ಕೊಂಡ್ಬಿಟ್ಟಿದೆ. ಅದಷ್ಟು ಈ ಬರೀ ಪೂರ್ವ ಅಂದರೆ ಎಷ್ಟು ಪೂರ್ವ ಅಂದರೆ ಹೇಳೋದಕ್ಕೆ ಬರೋದಿಲ್ಲ, ಅಷ್ಟು ಪೂರ್ವ ಎಲ್ಲ ಸೇರಿ ಬರುತ್ತೆ ಹೊರತು ಬೇರೆ ಅಲ್ಲ. ಇವತ್ತು ನದಿಯಲ್ಲಿ ಹರಿದು ಬಂದಿದೆ ಅಂದರೆ ಅಲ್ಲಿಂದ ಹರಿದು ಬಂದಿದೆ, ಎಲ್ಲಿಂದ? ಅಲ್ಲಿಂದ. ಈ ಕಾವೇರಿ ಇಲ್ಲಿ ಬರ್ತಾ ಇದೆ ಅಂದರೆ ಅಲ್ಲಿಂದ ಬಂದಿರೋದು, ಅದು ಮೂಲ ಗೊತ್ತಿಲ್ಲ ನಮಗೆ. ಇಲ್ಲಿ ಬರೋದು ಅಷ್ಟೇ ಗೊತ್ತ ಹೊರತು, ಬಟ್ ಅಲ್ಲಿಂದ ಬಂದೆ, ಅಲ್ಲಿಲ್ಲ, ಇಲ್ಲಿ ಬರೋದೇ ಇಲ್ಲ. ಪ್ರಾಚೀನ ಕರ್ಮ ಇಲ್ಲ, ಬರೋದೇ ಇಲ್ಲ. ಅರ್ಥ ಆಯ್ತಾ? ಎಷ್ಟು ನೀವು ದೂರ ಅಂದರೆ ಅಷ್ಟು ಸೇರಿಸ್ಬೇಕಷ್ಟೆ. 10,000 ಕಿಲೋಮೀಟರ್ ಆದರೂ ಸರಿಯೇ. ಅಲ್ಲಿಂದ ಅದು ಇಲ್ಲಿ ಹರಿತಾ ಇದೆ ಅಂದರೆ ಪೊಟೆನ್ಷಿಯಲ್ ಎಲ್ಲಿಂದ ಏನಾಗಿದೆ ಅದಕ್ಕೆ? ಅಲ್ಲಿಂದ ಬಂದಿದೆ ಅದು. ಇಲ್ಲಿ ಹರಿಬೇಕಾದ್ರೆ ಅಲ್ಲಿಂದ ಇಲ್ಲಿ ಹರಿಯುತ್ತೆ ಹಾಗೆ. ಈಗ ಗೊತ್ತಾಯ್ತಾ? KE ಗೊತ್ತಲ್ಲ, ಕೈನೆಟಿಕ್ ಎನರ್ಜಿ ಪೊಟೆನ್ಷಿಯಲ್ ಇಲ್ಲ, ಕೈನೆಟಿಕ್ ಎನರ್ಜಿ ಬರೋದೇ ಇಲ್ಲ. ಬರೀ ತಿರ್ಸಿ ಏನು ಬರುತ್ತಾಗ? ನೀರು ಫುಲ್ ಟ್ಯಾಂಕ್ ಇದೆ, ಜೋರ ಬರುತ್ತೆ. ಕಡಿಮೆ ಆಗ್ತಾ ಹೋದಂತೆ ಬೆಳ್ಳಗಾಗುತ್ತೆ, ಆಮೇಲೆ ನಿಂತು ಹೋಗ್ಬಿಡುತ್ತೆ. ಸೊ ಕೈನೆಟಿಕ್ ಎನರ್ಜಿ ಕೆಪಾಸಿಟಿ ಬೇರೆ, ಪೊಟೆನ್ಷಿಯಲ್ ಎಂಬುದು ಇದು ಕೊಡ್ತದೆ, ಕೈನೆಟಿಕ್ ಅವು ಸಪ್ಲೈ ಮಾಡೋದು. ಗೊತ್ತಾಯ್ತಾ? ಆ ರೀತಿ ದೇವತೆಗಳಿಗೆಲ್ಲ ವ್ಯವಸ್ಥೆ ಇದೆ. ತಥಾಚ ಸರಿಯಾಗಿ ಸೈನ್ಸ್, ಅದು ಶಾಸ್ತ್ರವಾದ ಸೈನ್ಸ್ ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ. ಸೈನ್ಸ್ ಓದಿದ್ರೆ ಇರ್ತಾರೆ, ಇವರೆಲ್ಲ ರಿಟೈರ್ ಆದಮೇಲೆ ಒಳ್ಳೆಕ್ಕೆ ಹೋಗ್ತಾರೆ, ಏನು ಗೊತ್ತಾಗಲ್ಲ. ಮಕ್ಕಳಿಗೆ ಎರಡು ಜೊತೆಗೆ ಓದಿಸ್ಬಿಟ್ರೆ ಕ್ಲಾಸಲ್ಲಿ ನಂಬರ್ 1 ಇರ್ತಾನೆ. ಯಾವಾಗಲೂ ಮೇಷ್ಟಿಗಿಂತ ಮುಂದೆ ಹೋಗ್ಬಿಟ್ಟಿರ್ತಾನೆ. ಮೇಷ್ಟಿಗೆ ಯಾವುದು ಗೊತ್ತಿರೋದಿಲ್ಲ. ಆದರೆ ಉಳಿದವರಿಗೆ ಗೊತ್ತಾಗ್ಬಾರ್ದು. ನಮ್ಮ ಜನ ಉಪಯೋಗ ಮಾಡ್ಕೊಳ್ಳಿಲ್ಲ, ಬಹಳ ಆಶ್ಚರ್ಯ. ಇಲ್ಲ ಅದನ್ನೋದು ಇದನ್ನೋದು ಅದು ಮಾಡಬಾರ್ದು, ಹಾಗೆಲ್ಲ. ಒಳ್ಳೆಯದನ್ನು ಓದು, ಇದು ಬೇಸಿಕ್, ಇದು ಬಿಟ್ಟು ಓದಬೇಡ. ಇತ್ಯಾದಿಕ ಋತಂಚ ಪುಣ್ಯಂ ಋತಂ ಸತ್ಯಂ ತಥಾ ಧರ್ಮ. ಇಲ್ಲಿ ಋತ ಅನ್ನೋ ಪದ ಬಂತು. ಇಲ್ಲಿ ಋತ ಶಬ್ದ ಪುಣ್ಯ ಅಂತ ಅರ್ಥ. ಇಲ್ಲಿ ಋತಂ ಸತ್ಯಂ ತಥಾ ಧರ್ಮ ಸುಕೃತಂಚಾಭಿಧೀಯತೆ ಇತ್ಯಭಿಧಾನ. ಮತ್ತೆ ಅದು ಕೊಟ್ಟರು. ಋತ, ಸತ್ಯ, ಧರ್ಮ, ಸುಕೃತ ಇವೆಲ್ಲ ಪರ್ಯಾಯ ಪದಗಳು ಅಂತೇಳಿ ಡಿಕ್ಷನರಿ ಕೋಟ್ ಮಾಡಿದರು. ಋತಂತು ಮಾನಸೋ ಧರ್ಮ ಸತ್ಯಂ ಸ್ಯಾತ್ ಸಪ್ರಯೋಗ. ಸಾಮಾನ್ಯವಾಗಿ ಋತ ಸತ್ಯ ಅಂದರೆ ಅರ್ಥ ರಫ್ಲಿ ಒಂದೇ. ಸುಹೃತ್ ಮಿತ್ರ ಇದ್ದ ಹಾಗೆ. ದುಃಖ, ಶೋಕ ಎಲ್ಲ ಪರ್ಯಾಯ ಪದಗಳು. ಅದು ಸೂಕ್ಷ್ಮ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಶೋಕ ಮನಸ್ಸಿಗಾದರೆ ಶೋಕ, ದೇಹದಿಂದ ಬಂದರೆ ದುಃಖ. ಅದು ಗೊತ್ತಾಯ್ತು? ಯಾವುದೇ ಕೆಟ್ಟ ಸುದ್ದಿ ಕೇಳಿದ, ದೇಹಕ್ಕೇನೂ ಆಗಿಲ್ಲ, ಮನಸ್ಸಿಗಾಯಿತು, ಆ ಮೈಲಿಗೆ ಸ್ನಾನಕ್ಕೆ ಹೊರಟ, ದುಃಖನೂ ಆಯಿತು. ಆಮೇಲೆ ಖುಷಿ ಇದ್ದಾನೆ, ದುಃಖ ಮನಸ್ಸಿಗೆ ಭಾಳ ಸ್ಟ್ರಾಂಗ್ ಖುಷಿ ಇದ್ದಾನೆ, ಕಲ್ಲೆಡೆ ಗಾಯ ಆಗಿಬಿಡುತ್ತೆ. ಇದು ಶೋಕ ಅಲ್ಲ, ದುಃಖ ಅಂತ ಕರಿಬೇಕು. ಸೊ ಫಿಸಿಕಲಿ ಆಗೋದೆಲ್ಲ ದುಃಖ, ಮೆಂಟಲಿ ಆದರೆ ಏನದು ಶೋಕ. ಸೂಕ್ಷ್ಮ ವ್ಯತ್ಯಾಸ. ನಾವು ರಫ್ಲಿ ಎರಡು ಸಿನಾನಿಯಮ್ಸ್. ಇಲ್ಲೂ ಹಾಗೇನೆ. ಋತ ಅಂದರೆ ಸತ್ಯ ಅಂತನೂ ಅರ್ಥ, ಸತ್ಯ ಅಂದರೆ ಋತ ಅಂತನೂ ಅರ್ಥ. ಆದರೆ ಒಂದು ವ್ಯತ್ಯಾಸ ಇದೆ. ಋತಂತು ಮಾನಸೋ ಧರ್ಮ ಸತ್ಯಂ ಸ್ಯಾತ್ ಸಪ್ರಯೋಗ. ಋತ ಅನ್ನೋದ್ರೆ ಥಿಯರಿಟಿಕಲ್, ಅದು ಸತ್ಯ ಒಂದು ಪ್ರಾಕ್ಟಿಕಲ್. ಗೊತ್ತಾಯ್ತಾ? ಅದಕ್ಕೆ ಸತ್ಯಂ ವದ ಅಂತ ಹೇಳಿಬಿಡಿ. ವದ ಅಂತ ಹೇಳಿದ್ರಿಂದ ಹೇಳುವಂಥ ಅರ್ಥ, ಪ್ರಾಕ್ಟೀಸ್ ಮಾಡುವಂಥ ಅರ್ಥ. ನಚ ಇದೆಲ್ಲ ಸೂಕ್ಷ್ಮ ವ್ಯತ್ಯಾಸಗಳು. ಹುಡುಕಿ ನೋಡಿ ಎಷ್ಟು ಇದಾಗುತ್ತೆ, ಭಾಳ ಆಶ್ಚರ್ಯ ಆಗುತ್ತೆ. ನಚ ಅನಶ್ನನ್ ಅನ್ಯೋ ಚ ಅಭಿಚಾಕಸೀತಿ. ಆ ಶಾಸ್ತ್ರದ ಫೀಲ್ಡ್ ನಾವು ನೋಡೇ ಇರೋದಿಲ್ಲ, ಆಚಾರ್ಯ ತೋರಿಸಿಕೊಟ್ರೆ ಹೇಗೆ ಅರ್ಥ ಮಾಡಬೇಕು ಅಂತೇಳಿ. ಅನ್ಯೋ ನಿರನ್ನೋಪಿ ಬಲೇನ ಭೂಯಾನ್ ಇತ್ಯಾದಿ ವಿರೋಧ. ನಚ ಅನಶ್ನನ್ನನ್ಯೋಭಿಚಾಕಸೀತಿ ಅನ್ಯೋ ನಿರನ್ನೋಪಿ ಬಲೇನ ಭೂಯಾನ್ ಇತ್ಯಾದಿ ವಿರೋಧ. ಸ್ಥೂಲ ಅನಶನೋಕ್ತೆ ಆಹ ಚ ಸೂಕ್ಷ್ಮಾಶನಂ. ಇಲ್ಲೊಂದು ಸೂಕ್ಷ್ಮ ವಿಚಾರ ಮತ್ತೊಂದು ಬಂತು. ದೇವರೇ ಅರ್ಪಣೆ ಮಾಡ್ತೇವಲ್ಲ, ದೇವರು ತೊಗೋತಾನೋ ಇಲ್ಲೋ ಪ್ರಶ್ನೆ. ಈಗ ನೈವೇದ್ಯ ತೊಗೋತಾನೋ ಇಲ್ವೋ? ತೊಗೊಳೋದಿಲ್ಲ ಅಂದರೆ ಇಡಬೇಕಾದ ಕಾರಣನೇ ಇಲ್ಲ. ತೊಗೊಳ್ತಾರೆ, ನಮ್ಗೆ ಉಡಿಬಾರ್ದು, ತೊಗೊಂಡ್ಬಿಟ್ಟು ನಮಗಿರಬಾರ್ದು, ಖಾಲಿ ಬರ್ತಟ್ಟೆ.
ಏನು ಮಾಡಬೇಕಾಗಿದ್ರೆ ತಗೊಂಡ್ರೂ ಒಂದು ಸಮಸ್ಯೆ, ಬಿಟ್ಟರು ಒಂದು ಸಮಸ್ಯೆ ಅಲ್ಲ. ದೇವ್ರು ಏನು ಮಾಡ್ತಾನೆ, ಅದರಿಂದ ಸೂಕ್ಷ್ಮ ಭಾಗ ಮಾತ್ರ ತಗೋತಾನೆ, ಅತಿ ಸೂಕ್ಷ್ಮ ಭಾಗ. ಅದನ್ನ ಹೇಳ್ತಾರೆ, ತಿಳ್ಕೊಂಡ್ರೆ ನೈವೇದ್ಯ ಮಾಡೋರು ಅನುಸಾರ ಗೊತ್ತಿರಬೇಕು. ವೆರಿ ಸಿಂಪಲ್. ನಿಮ್ಮ ಬಾಳೆಹಣ್ಣು ಕೊಟ್ರಪ್ಪ, ನೀವು ತೊಗೋತೀರಾ ಬಿಡ್ತೀರಾ? ಕೊಟ್ಟೋದು ಇಡೀ ತಿಂತೀರಾ? ಅದೇ ಸಿಪ್ಪೆ ತಗೊಳ್ಳೋದು ಮನುಷ್ಯ, ಸಿಪ್ಪೆ ಸಾರ ಮನುಷ್ಯ ತೊಗೋತಾರೆ, ಸಿಪ್ಪೆ ಹಸು ತಗೊಳ್ಳೋದು. ನಾವು ತಗೊಳ್ಳೋದು ಹಾಗೆ, ದೇವರು ಸಾರಭೂತ ಭಾಗ ತೊಗೊಂಡ್ಬಿಡ್ತಾನೆ, ಬಿಟ್ಟು ಭಾಗ ನಾವು ತೊಗೋತೇವೆ. ನಾವು ಬಿಟ್ಟು ಭಾಗ ಇದನ್ನು ತಗೊಳುತ್ತೆ, ಅದು ತಗೊಳ್ಳೋದು. ಎಲ್ಲಿ ಫೈನಲ್ ಸಾರ ಆದರೆ ಅಪ್ರಾಕೃತಾನೆ. ದೇವರು ಪ್ರಾಕೃತಿಯಾಗಿ ತೊಗೋಬೇಕಾಗಿದೆ. ದೇವರಿಗೆ ಪ್ರಾಕೃತದಲ್ಲಿರೋ ಅಪ್ರಾಕೃತ ಭಾಗ ತೊಗೋತಾನೆ ಅಂತ ಹೇಳಬೇಕು, ಅರ್ಥ ಹೊರತು ಇನ್ನು ತೊಗೊಳ್ತಾನೆ ಅಂತ ಹೇಳಬಾರ್ದು. ತಿರುಳು ಅಂತೀವಲ್ಲ ಹಾಗೆ. ಅನ್ಯ ಅದು ಅಪ್ರಾಕೃತ. ದೇವರು ಸ್ವಯಂ ಅಪ್ರಾಕೃತ. ನಿರನ್ನೋಪಿ ಬಲೇನ ಭೂಯಾನ್ ಇತ್ಯಾದಿ ವಿರೋಧ. ಇಲ್ಲಿ ಪ್ರಶ್ನೆ ಹಾಕ್ಕೊಂಡ್ರು. ಅನಶ್ಚನ್ನನ್ಯೋಭಿಚಾಕಸೀತಿ ಉಪನಿಷತ್ತಿನ ಮಾತು. ದೇವರು ಏನು ಒಂದು ಇದಿದೆ, ದ್ವಾಸುಪರ್ಣ ಸಯುಜ ಸಖಾಯ, ಒಂದು ವೃಕ್ಷ ಇದೆ, ಆದರೆ 2 ಹಕ್ಕಿಗಳು ಕೂತಿದೆ. ಎಲ್ಲ ಈಗ ದಾಸರು ಹೇಳಿದ್ದಾರೆ, ಗೊತ್ತಿದೆ. ಒಂದು ಹಕ್ಕಿ ಸಿಕ್ಕಾಪಟ್ಟೆ ತಿನ್ನುತ್ತೆ, ಹೀಗಿದೆ. ಇನ್ನೊಂದು ಹಕ್ಕಿ ತಿನ್ನೋದೆಲ್ಲ ಜೋರಾಗಿದೆ ಅಂಥೇಳಿ. ಯಾರದು ದೇಹ ಅಂದರೆ ಅದೇ ವೃಕ್ಷ. ದೇವರಿಗೆ ಬಿಂಬರೂಪಾಯಿ ಪರಮಾತ್ಮ ಇದ್ದಾನೆ, ನಾವಿದ್ದೇವೆ. ನಾವು ತಿನ್ನೋ ಹಕ್ಕಿ, ಅವ್ರು ತಿಂದೇ ಇರೋ ಹಕ್ಕಿ. ತಿಂದವರ ಹಕ್ಕಿ ಪರಮಾತ್ಮ. ತಮಾಷೆ ಅಂದರೆ ತಿಂದವರ ಪರಮಾತ್ಮ ಗಟ್ಟಿಮುಟ್ಟಾಗಿದ್ದಾನೆ, ತಿನ್ನೋಣ ಇಲ್ಲಿ ಅರ್ಥಪತ್ತಿ ಹೇಳಬಾರ್ದು. ಅದಕ್ಕೆಲ್ಲ ಪರಮಾತ್ಮ ಯಾವಾಗ ತಿಂತಾರೆ ಅವೆಲ್ಲ ಹೇಳಬಾರ್ದು. ದೇವ್ರು ಹೇಗಿದ್ದಾರೆ, ಬೈ ನ್ಯಾಚುರಲಿ ಹೀ ಇಸ್ ಗ್ರೇಟ್ ಆಗಿದ್ದಾರೆ. ಇವನು ಜೀವ ತಿಂದರೂ ಕೂಡ ಏನಾಗ್ತಾ ಇಲ್ಲ ಇವನಿಗೆ, ತಿಂದೆ ರೋಗ ಬರುತ್ತೆ, ತಿಂದೆ ಸೊರಗ್ತಾನೆ. ಅನ್ನ ನಿಮಗೆ ಗೊತ್ತಿಲ್ಲ, ಒಂದು ಪುಷ್ಟಿ ಕೊಡುತ್ತೆ, ಇನ್ನೊಂದು ನಾಶನೂ ಮಾಡುತ್ತೆ. ತಿಂದು ಏನು ಮಾಡ್ತಾ ಹೋಗುತ್ತದೋ, ಹೆಚ್ಚು ತಿಂದ ಹೊಡಿಲಿಕ್ಕೆ ಶುರು ಮಾಡೋದು, ಸರಿಯಾಗಿ ತಿಂದ ಮೇಂಟೈನ್ ಮಾಡೋದು. ಹೆಚ್ಚು ತಿಂದರೆ ಏನಾಗುತ್ತೆ, ಲೋಟಕ್ಕೆ ಹೆಚ್ಚು ಹಾಲು ಹಾಕಿದ್ರೆ ಏನಾಗುತ್ತೆ, ಚೆಲ್ಲಿ ಹೋಗುತ್ತೆ ಅಷ್ಟೇ. ಅರ್ಥ ಆಯ್ತಾ? ನಮಗೆ ಗೊತ್ತಿಲ್ಲ, ಹಾಲು ಚೆಲ್ಲುತ್ತೆ ಗೊತ್ತು, ಜಾಸ್ತಿ ತಿಂದರೆ ಆರೋಗ್ಯನೇ ಚೆಲ್ಲಿ ಹೋಗ್ಬಿಡುತ್ತೆ ಆ ಕಡೆ. ಅದನ್ನೆಲ್ಲ ತಿಳ್ಕೊಂಡು ಇದು ಅದು 2 ಉಪಯೋಗ ಆಗುತ್ತೆ. ಸ್ವಲ್ಪ ಕಡಿಮೆ ತಿಂತಾರೆ ಅಂತ ತಿಳ್ಕೊಳ್ಳಿ, ಅದು ಆರೋಗ್ಯ ಜೀರ್ಣ ಚೆನ್ನಾಗಾಗಿಬಿಡುತ್ತೆ, ಆರೋಗ್ಯ ಚೆನ್ನಾಗಿದ್ಬಿಡುತ್ತೆ. ಸ್ವಲ್ಪ ಜಾಸ್ತಿ ತಿಂತಾನೆ, ಜೀರ್ಣಶಕ್ತಿ ಸ್ಲೋ ಆಗಿಬಿಡುತ್ತೆ. ಸ್ಲೋ ಆಗಿಬಿಟ್ಟು ಆರೋಗ್ಯ ಅಫೆಕ್ಟ್ ಆಗುತ್ತೆ. ಮತ್ತೆ ತಿಂತಿರುತ್ತೆ ಜಾಸ್ತಿ, ಅದೇನೋ ಡಂಪ್ ಆಗಿಬಿಟ್ಟು ಡಿಸೀಸಾಗಿ ಕನ್ವರ್ಟ್ ಆಗುತ್ತೆ. ಹೌದು, ಅದು ಸಿಂಪಲ್ ನೋಡಿ. ಆಹಾರ ಜೀರ್ಣ ಆಗದವ್ರು ಏನಾಗುತ್ತದು, ಹಾಗೆ ಹಳಜೀರ್ಣ ಆಗಿದ್ದು ಏನಾಗುತ್ತದು, ಕೆಡುತ್ತದು, ಕೊಳೆಯುತ್ತೆ. ಹೇಗೆ ಹೊರಗಿಟ್ಟರೆ ಕೊಳೆಯುತ್ತೆ, ಹೊಟ್ಟೆಯಲ್ಲಿ ಕೊಳೆಯುತ್ತೆ. ಅದು ಹೊಟ್ಟೆಯಲ್ಲಿ ಕೊಳೆದೇ ಇರ್ಬೇಕಾದ್ರೆ ಜೀರ್ಣ ಹೋಗಿಬಿಡ್ಬೇಕದು. ಜೀರ್ಣ ಹೋದ್ರೆ ಹೊಟ್ಟೆಯಲ್ಲಿ ಕೊಳ್ಳೆಗೆ ಶುರುವಾದರೆ ಅದೇನು ಮಾಡಬೇಕೀಗ, ದೇಹ ವಿಷ ಆಗೇ ಆಗುತ್ತೆ. ಟಾಕ್ಸಿನ್ ಅಂತ ಅದೇನಾಗುತ್ತೆ, ಟಾಕ್ಸಿನ್ ಆಗುತ್ತೆ. ಗೊತ್ತಾಯ್ತಾ? ಹಾಂ ಹಾಂ ಅದು ಕುತರ್ಕ. ಹಾಗಲ್ಲ. ಬಾಳೆಹಣ್ಣು ಸಿಪ್ಪೆ ಎಸ್ಬಿಟ್ರು, ಅವಾಗ ನೀವು ಶ್ರಾವಣ ಹತ್ರ ಹೋದ, ಏನು ಸ್ವಾಮಿ ನೀವು ಸಿಪ್ಪೆ ಎಸ್ಬಿಟ್ರಲ್ಲ, ಪೂರ್ತಿ ತಿನ್ನಲೇ ಇಲ್ಲ ಬಾಳೆಹಣ್ಣು, ಏನು ಮಾಡ್ಬೇಕು ಅದಕ್ಕೆ? ಗೊತ್ತಾಯ್ತಾ? ಏನು ಮಾಡ್ಬೇಕು ಹೇಳಿ? ಅದು ತಿನ್ನೋ ಭಾಗ ಅಲ್ಲ, ಅದು ನಾವು ತಿನ್ನೋ ಭಾಗ ಅಲ್ಲ, ದೋಷ ಅಲ್ಲ. ಅದು ಮುಟ್ಟಿದ್ರೆ ಸಾಕು, ನಿರ್ಮಾಲ್ಯ ಆಗ್ಬೇಕಾದ್ರೆ, ಪ್ರಸಾದ ಆಗ್ಬೇಕಾದ್ರೆ ತುಂಬ ಪ್ರಸಾದ ಮುಟ್ಟಿಬಿಟ್ರೆ ಮುಗಿದು ಅಷ್ಟಕ್ಕೆ ಶಕ್ತಿ ಬಂತು, ಒಂದು ಶಕ್ತಿ ಬರುತ್ತೆ. ಅರ್ಥ ದೇವ್ರು ನೋಡ್ತಾನೆ, ಅದೊಂದು ರೀತಿಯ ನೈವೇದ್ಯ. ಅದಕ್ಕೆ ದೇವ್ರಿಗೆ ತೋರಿಸೋದು ಅಂತ ಕರೀತಾರೆ. ಆ್ಯಕ್ಚುಲಿ ನೈವೇದ್ಯಕ್ಕಿಂತ ದೇವರು ನೋಡ್ತಾನೆ, ಅದರಲ್ಲಿ ಇನ್ನೂ ದೊಡ್ಡ ಅನುಸಂಧಾನ ಹೇಳ್ಬಿಟ್ರೆ ಬೇರೆ ಆಗುತ್ತೆ. ತೊಗೊಳ್ಳೋದು ಯಾವಾಗ, ಅಗ್ನಿಯಲ್ಲಿ ಜಾಸ್ತಿ ತೊಗೋತಾನೆ, ನೆಮ್ಮದಿ ದಹನ ಆಗುತ್ತದು. ಇಲ್ಲಿ ದಹನ ಆಗೋದಿಲ್ಲ. 2 ಆಯಿತು. 3ನೇದರಲ್ಲಿ ಬ್ರಾಹ್ಮಣಿಗೆ ಊಟ ಮಾಡ್ತಾನೆ, ಅಲ್ಲಿ ತೊಗೋತಾನೆ. ಅಲ್ಲಿ ಆ್ಯಕ್ಚುಲಿ ಬ್ರಾಹ್ಮಣ ತಿಂತಾರೆ ಅಂತ ಹೇಳಬಾರ್ದು, ದೇವರು ಅವ್ರ ಮೂಲಕ ತಾನು ಸ್ವೀಕಾರ ಮಾಡ್ತಾನೆ ಅಂತ. ತೊಗೊಳ್ಳೋ ಕ್ರಮ ಅನೇಕ ಕ್ರಮ ಇದೆ. ಅದಕ್ಕೇನೆ ಅತಿಥಿ ಭೋಜನ ಮಾಡಿಸಿ ನಾವು ಯಾತಕ್ಕೆ ಮಾಡಬೇಕು ಅಂದರೆ, ಅಲ್ಲಿ ಪೂರ್ತಿ ನೈವೇದ್ಯ ಪ್ರೋಸೆಸ್ ಮುಗಿದಾಗ ಲೆಕ್ಕ. ನೋಡೋ ಪ್ರೋಸೆಸ್ಸು, ಇಲ್ಲಿ ತಿನ್ನೋ ಪ್ರೋಸೆಸ್ ಎಲ್ಲ ಮುಗಿದು ಈಗ ನಮಗೆ ಪೂರ್ತಿ ಮುಟ್ಟಿದೆ, ಈಗ ನಾವು ತೊಗೊಳ್ಬೋದು ಅಂತ. ನಮಗೆ ಯಾಕೆ ಆಗಲ್ಲ, ಒಳಗಿದ ಕರೆಂಟ್ ಇದೆ, ಅಪ್ರಾಕೃತ ಅಂದರೆ ಇದಕ್ಕಂದ್ರೆ ಸಮಯ ಅದೇನದು ಆಬ್ಸ್ಟ್ರಾಕ್ಟ್, ಅದು ಆ್ಯಕ್ಚುಲಿ ಹೊಡೆಯುತ್ತೆ. ಇದು ವೈರಮದೇನು, ವೈರೇನದು ಮತ್ತು ವೈರ್ ಮುಟ್ಬೋದು ನೀವು, ಅದು ಮುಟ್ಲಕ್ಕೆ ಬರೋಲ್ಲ, ನೀವು ನೋಡೋಕ್ಕೂ ಬರೋಲ್ಲ ಕರೆಂಟ್ನ. ಅದು ಬೆಳಗ್ಗೆ ಅಫೆಕ್ಟ್ ನೋಡ್ಬೋದೇ ಹೊರತು ಕರೆಂಟನ್ನು ನೋಡೋಕ್ಕೆ ಬರೋಲ್ಲ, ಅದು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅಷ್ಟೇ. ಯಾವುದಕ್ಕೆ? ಹೌದು ಹೌದು, ಅದೇ ದೇವ್ರು, ಫೈನಲಿ ದೇವರದು, ತಂದೆ ರೂಪ. ಎಲ್ಲ ಕಡೆ ರೂಪ ಇಟ್ಟಿದ್ದಲ್ಲ ಅದೇ. ನಚಾತ್ರ ಜೀವ ಉಚ್ಯತೆ, ದೇವ್ರು ಏನಂತ ಕರೀತಾರೆ, ಸ್ಥೂಲ ಅನಶನೋ. ಎಲ್ಲೆಲ್ಲಿ ದೇವರು ತಿನ್ನೋದಿಲ್ಲ ಅಂತ ಹೇಳ್ತಾರೋ ಸ್ಥೂಲ ಪದಾರ್ಥ ತಿನ್ನೋದಿಲ್ಲ ಅಂತ ಅರ್ಥ. ಎಲ್ಲೆಲ್ಲಿ ತಿಂತಾನೆ ಅಂತ ಹೇಳ್ತಾರೋ ಸೂಕ್ಷ್ಮವಾಗಿ ಸ್ವೀಕಾರ ಮಾಡ್ತಾನೆ ಅಂತ ಅರ್ಥ.
ಆಹಚ ಸೂಕ್ಷ್ಮಾಶನಂ, ಅದು ಮತ್ತೆ ಎಂದು ಕೊಡ್ತಾರೆ, ಆಧಾರ ಕೊಡ್ತಾರೆ. ಪ್ರವಿವಿಕ್ತ ಆಹಾರ ತರಹ ಇವ ಏಷಃ ಭವತಿ ಅಸ್ಮಾತ್ ಶರೀರಾದ್ ಆತ್ಮನಃ. ವಿವಿಕ್ತ ಪ್ರವಿವಿಕ್ತ ಆಹಾರ ತರಹ, ಪರಮಾತ್ಮ ಟೋಟಲಿ ಡಿಫರೆಂಟ್ ಆಹಾರ ತಗೋತಾನೆ ಹೊರತು ಇದನ್ನು ತಗೊಳ್ಳೋದಿಲ್ಲ. ಗೊತ್ತಾಯ್ತಾ? ನಚಾತ್ರ ಜೀವ ಉಚ್ಯತೆ. ಉದಾಹರಣೆಗೆ ಒಂದು ಯಾರೋ ಇಂಜೆಕ್ಷನ್ ಕೇಳಿದ ಕೊಟ್ಟರು, ಈ ಥರ ಚಿಕ್ಕ ತಂದ, ಅದನ್ನೇ ಒಳಗೆ ಹಾಕಿಬಿಟ್ರೆ ಏನು ಮಾಡೋದು, ಚುಚ್ಚಿಬಿಟ್ಟು ಏನು ಮಾಡ್ತಾರೆ, ಇದನ್ನು ಓಪನ್ ಭಾಗ ಮಾತ್ರ ತೆಗೆದು ಎಷ್ಟು ಬೇಕು ಅಷ್ಟು ಮಾತ್ರ ಕೊಡ್ತಾನೆ. ಅದನ್ನೇ ನುಂಗಿಸಿಬಿಟ್ರೆ, ಅದನ್ನೇ ಹೋಗಿ ಚರ್ಮದಲ್ಲಿ ಚುಚ್ಚಿ ಬಿಟ್ಬಿಟ್ರೆ ಡಾಕ್ಟರ್ ಅಂತ ಕರೆಯೋದಿಲ್ಲ. ಸೂಕ್ಷ್ಮ. ನಚಾತ್ರ ಜೀವ ಉಚ್ಯತೆ ಶರೀರ ಶಾರೀರಾದಾತ್ಮನ ಇತಿ ಭೇದಾಭಿಧಾನ. ಇಲ್ಲಿ ಜೀವನ ಬಗ್ಗೆ ಹೇಳ್ತಾರೆ ಅಂತ ಹೇಳಬಾರ್ದು, ಶಾರೀರ ಅಂತ ಕರೆದಿದ್ದಾರೆ. ಶರೀರ, ಶಾರೀರ, ಶಾರೀರಕ, ಮೂರು ಪದ ಬೇಕು. ಶರೀರ ಅಂದರೆ ದೇಹ, ಶಾರೀರ ಒಳಗಿರೋ ಜೀವ, ಶಾರೀರಕ ಅಂತ ಹೇಳಿದರೆ ಒಳಗಿರೋ ಪರಮಾತ್ಮ. ಮೂರು ಪದಾರ್ಥ ಇದೆ. ಹಾಲಿದೆ, ಗೊತ್ತಾಯ್ತಾ? ಅದರಲ್ಲಿ ಹಾಲು ಪಾತ್ರೆ ಇದೆ, ಹಾಲಿದೆ, ಹಾಲು ಬಿಸಿ ಇದೆ, ಮೂರು ಭಾಗ ಬಂತೀಗ. ಪಾತ್ರೆ ಕೊಟ್ಟರು ಹಾಲು ತೊಗೊಳ್ಳಿ ಅಂತೇಳಿ, ಪಾತ್ರೆ ಸಮೇತ ಯಾರೂ ಕುಡಿಯಲ್ಲ, ಬಾಹ್ಯ ಅದು ಬಿಟ್ಟುಬಿಟ್ರು. ಒಳಗಿರೋ ಏನು ತೊಗೊಂಡು ಅವನೀಗ ಹಾಲು ತೊಗೊಂಡು, ಬಿಸಿ ಅಂಶ ಇದು ಬಿಸಿ ಇತ್ತು ತೊಗೊಳ್ಳಿಲ್ಲ, ಕಾರ್ಯ ಉದಕ್ಕಾದ. ಈ ಪ್ರೋಸೆಸ್ ಹೇಗೋ ಆ ಪ್ರೋಸೆಸ್ ಆಗಿದೆ. ಮನುಷ್ಯನಿಗೆ ವಿವೇಕ ಇರುತ್ತೆ, ಆದರೆ ದೇವರು ಸರ್ವತಂತ್ರ ಸ್ವತಂತ್ರನಾದ್ದರಿಂದ ಎಲ್ಲ ಕಡೆ ದೇವರಿದ್ದಾನೆ ಅಂದಮೇಲೆ ಇದರೊಳಗೆ ದೇವರಿದ್ದಾನೆ, ಕೊನೆಗೆ ತಾನು ಸ್ವೀಕಾರ ಮಾಡ್ತಾನೆ. ಅದಕ್ಕೆ ಪರಮಾತ್ಮನ ರೂಪಗಳಿಗೆ ಐಕ್ಯ ಚಿಂತನೆಯೇ ನೈವೇದ್ಯ ಅಂತ ಕರೆದು. ಏನ ಶರೀರದ ಸ್ವಾಮಿಯಾಗಿರೋನು. ಶರೀರಿ ಅಂತ ಹೇಳಿದರೆ ಜೀವ ಅಲ್ಲ, ಶರೀರದೊಳಗಿದ್ದಾನೆ ಶರೀರ ನಿಜ. ಆದರೆ ಜೀವ ಶರೀರಿ ಇಬ್ಬರಿದ್ದಾರೆ, ಒಬ್ಬ ಸ್ವತಂತ್ರ ಶರೀರಿ, ಇನ್ನೊಬ್ಬ ಅಸ್ವತಂತ್ರ ಶರೀರಿ. ಜೀವದ ಅಭಿಮಾನದ ಮಟ್ಟಿಗೆ ಇವನು ಶರೀರಿ. ದುಃಖಿತ್ತು ಎರಡೇ ಅರ್ಥ ಹೇಳಿಲ್ಲ. ಸ್ವತಂತ್ರಂ ತದ್ಗತತ್ವಂಚ ಶಬ್ದವೃತ್ತೇರ್ಹಿ ಕಾರಣ. ಸ್ವಾತಂತ್ರ್ಯ ಬೇರೆ, ಅನುಭವ ಬೇರೆ. ಶರೀರದ ಅನುಭವ ಇರತಕ್ಕಂಥ ವ್ಯಕ್ತಿ ಜೀವ, ಸ್ವಾಮಿತ್ವರ ವ್ಯಕ್ತಿ ಪರಮಾತ್ಮ. ಈಗ ವೆರಿ ಸಿಂಪಲ್. ನಾವು ಅದಕ್ಕೆ ಹೇಳಿದ ಟಾನಿಕ್ ತಂದರೆ ಮೇಲಿನ ರ್ಯಾಪರ್ ಇದೆ, ಅದು ದೇಹ, ಒಳಗೆ ಬಾಟ್ಲಿದೆ, ಅದು ಜೀವ, ಒಳಗಿರೋ ರಸ ಇದೆ, ಅದು ದೇವರು. ಅದಕ್ಕೆ ರಸೋವೈ ಸಹ. ದೇವರು ಏನಂತ ಕರೀತಾರೆ? ರಸ ಅಂದರೆ ಏನು? ಸಾರ ಅಂತ ಅರ್ಥ. ಅಲ್ಟಿಮೇಟ್ ಸಾರ ಇದು ರಸ, ಅದು ದೇವರು. ಹೌದು, ಎಲ್ಲ ಕಡೆ ಇದ್ದಾನೆ, ಅಲ್ಲೂ ಇದ್ದಾನೆ. ಅಲ್ಲಿ ದೇವರಿಲ್ಲ ಅಂತ ಹೇಳಿದರೆ ಹಾಗಿದ್ದರೆ ದೇವ್ರ ವ್ಯಾಪ್ತಿ ಹೊರಟೋಯ್ತು. ನಚಾತ್ರ ಜೀವ ಉಚ್ಯತೆ. ಏನು ನೈವೇದ್ಯ ಮಾಡಿದ್ರೆ ಅದೆಲ್ಲ ಗೊತ್ತಿರಬೇಕು. ನಾನು ಮಾಡ್ತೇನೆ ಗಲಾಟೆ ಮಾಡ್ತಾರೆ ಹೊರತು ಅದು ಯಾತು ದೊಡ್ಡವ್ರನ್ನ ಬಿಡ್ತಾರೆ ಅಂದರೆ ಅನುಸಂಧಾನ ಜಾಸ್ತಿ ಇರುತ್ತೆ ಅವರಿಗೆ. ಒಳ್ಳೆ ಕ್ವಾಲಿಟಿ ನೈವೇದ್ಯ ಆಗುತ್ತೆ ಅಂತ ಅರ್ಥ. ತಾನು ನೈವೇದ್ಯ ಮಾಡಲಿಕ್ಕೆ ಕೊಡ್ತಿದ್ದಾರೆ ದೊಡ್ಡವ್ರು ಬಂದುಬಿಟ್ಟು ಖುಷಿ ಆಯಿತು ಅವನಿಗೆ. ಯಾಕೆ ಇನ್ನು ಚೆನ್ನಾಗಿ ನೈವೇದ್ಯ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಎಕ್ಸ್ಪರ್ಟ್ ಡಾಕ್ಟರ್ ಕಡೆ ಆಪ್ರೇಷನ್ ಮಾಡಿಸ್ತಾರೋ ಇಲ್ಲೋ ಆ ಥರ. ಯಾಕೆ ಸೂಕ್ಷ್ಮ ವಿಚಾರ ಗೊತ್ತಾತನಿಗೆ. ನಚಾತ್ರ ಜೀವ ಉಚ್ಯತೆ ಶಾರೀರಾದಾತ್ಮನಃ ಇತಿ ಭೇದಾಭಿಧಾನ. ಸ್ವಪ್ನಾದಿಶ್ಚ ಶಾರೀರ ಏವ. ಸ್ವಪ್ನಾದಿಗಳನ್ನು ಕಾಣೋದ್ರಲ್ಲಿ ಇಬ್ಬರು ಇದ್ದಾರೆ. ತೋರಿಸೋ ಪರಮಾತ್ಮ ಬೇರೆ, ಅನುಭವಿಸೋ ಜೀವ ಬೇರೆ. ಶಾರೀರಸ್ತು ತ್ರಿಧಾ ಭಿನ್ನೋ ಜಾಗ್ರದಾದಿಷು ಅವಸ್ಥಿತೇ ಇತಿ ವಚನಾತ್ ಕಾರುಡೆ. ಅದಕ್ಕೂ ಮೂರು ರೂಪಗಳು ಬೇರೆ. ವಿಶ್ವ ತೈಜಸ ಪ್ರಾಜ್ಞಾ ಅಂತೇಳಿ. ಅಸ್ಮಾತ್ ಇತಿ ಈಶ್ವರ ನಿವೃತ್ತ್ಯರ್ಥ. ಅಸ್ಮಾತ್ ಅಂತ ಅದಕ್ಕೆ ಹೇಳಿದರು ಹಿಂದಿರೋ ಮಾತಿನಲ್ಲಿ. ಜೀವ ಬೇರೆ, ಪರಮಾತ್ಮ ಬೇರೆ ಅಂತ ಅರ್ಥ. ಶಾರೀರೌ ತಾಬುಹೌ ಜ್ಞೇಯೌ ಜೀವಶ್ಚ ಈಶ್ವರ ಸಂಜ್ಞಿತಃ ಅನಾದಿ ಬಂಧನಸ್ತ್ವೇಕೋ ನಿತ್ಯಮುಕ್ತಸ್ತಥಾ ಪರಃ ಇತಿ ವಚನಾತ್ ನಾರದೀಯೇ. ಶರೀರದೊಳಗೆ ಇಬ್ಬರಿದ್ದಾರೆ. ಒಬ್ಬ ಪರಮ ಜೀವ ಇದ್ದಾನೆ, ದೇವನೂ ಇದ್ದಾನೆ. ದೇವನಿಗೆ ಈಶ್ವರ ಅಂತ ಕರೀತಾರೆ, ಜೀವನಿಗೆ ಈಶ್ವರ ಅಂತ ಕರೆಯೋದಿಲ್ಲ. ಯಾಕೆ? ಒಡೆತನ ಇಲ್ಲ ಅವನಿಗೆ. ಒಡೆತನ ನಮ್ಮ ದೇಹದ ಮೇಲೆ ನಮಗಿದ್ದರೆ ದೇಹ ಬಿಡ್ತಿರಲಿಲ್ಲ ಯಾರೂ ಕೂಡ. ನಮ್ಮ ದೇಹ ಅಂತ ರಿಜಿಸ್ಟ್ರೇಷನ್ ಮಾಡ್ಕೋಬೋದಾಯ್ತು, ಮಾಡ್ಕೊಳ್ಳೋಕೆ ಬರೋಲ್ಲ ಅವರು. ಅನಾದಿ ಬಂಧನಸ್ತ್ವೇಕಃ ನಿತ್ಯಯುಕ್ತಸ್ತಥಾ ಪರಃ. ಅನಾದಿ ಬಂಧನ ಇದ್ದು ದೇಹದಲ್ಲಿದ್ದವನು ಜೀವ, ನಿತ್ಯ ಮುಕ್ತನ ದೇಹದಲ್ಲಿರೋದು ಪರಮಾತ್ಮ. ಇಷ್ಟೇ ವ್ಯತ್ಯಾಸ. ನಿತ್ಯ ಮುಕ್ತ ಇವತ್ತು ಆಫೀಸ್ಗಳಲ್ಲೇ ಕ್ಲರ್ಕ್ಸು ಎಲ್ಲರೂ ಇದ್ದಾರೆ, ಅಟೆಂಡರೂ ಇದ್ದಾನೆ, ಅದು ಚೀಫು ಇದ್ದಾನೆ, ಅಷ್ಟು ಜನನೂ ಇದ್ದಾರೆ. ಐಕ್ಯ ಇದೆಯಾ? ಐಕ್ಯ ಇಲ್ಲ. ಗೊತ್ತಾಯ್ತಾ? ಅಷ್ಟು ಜನಕ್ಕೆ ಅಕಾಮಿಡೇಷನ್ ಇದೆಯೋ ಇಲ್ಲೋ? ಇದೆ. ಆಫೀಸ್ ಸ್ಟಾಫ್ ಆಗೋ ದೇವತೆ ಇನ್ನೂ ಗೊತ್ತಿಲ್ಲ. ತತ್ವವೇ ದೇವತೆಗಳಿದ್ದಾರೆ ನಮ್ಮ ದೇಹದೊಳಗೆ. ಆಫೀಸ್ ಎಂಟೈರ್ ಸ್ಟಾಫ್ ಇದೆ ಒಳಗಡೆಗೆ. ಎಷ್ಟು ಸ್ಟಾಫ್ ಇದೆ ಹೇಳಿ ನೋಡಂತೆ? 24 ತತ್ವವೇನ ದೇವತೆಗಳು ನನ್ನ ದೇಹದೊಳಗೆ. ಪ್ರಾಣದೇವರಿದ್ದಾರೆ, ಆ ದೇವರಿದ್ದಾರೆ. ಇವೆಲ್ಲ ಡೀಟೇಲ್ಸ್ ಇದು. ಇಷ್ಟು ಮಾಡಿ ತಿಳ್ಕೊಳ್ಳೋದೇ ಕಷ್ಟ ಅಂತ ಹೆಚ್ಚು ಹೇಳಲಿಲ್ಲ. ದೇಹ, ಜೀವ, ದೇವ ಇಷ್ಟು ಒಂದು ಫಿಲಾಸಫಿ ಆಯ್ತು. ಡೀಟೇಲ್ ಬೇಕು ಅಂದರೆ ತಿಳ್ಕೊಂಡು ಅವರಲ್ಲಿ ತಾರತಮ್ಯ ತಿಳ್ಕೊಂಡು ಅದೆಲ್ಲ ತಿಳ್ಕೋಬೇಕು. ಅದು ಉಪಾಸನೆ. ಅದು ಧ್ಯಾನ ಮಾಡೋದು ಅಂದ್ರೆ ಏನು? ಪ್ರೋಸೆಸ್ನ ಸರಿಯಾಗಿ ರಿಲೈಸ್ ಮಾಡ್ಕೊಳ್ಳೋದೇ ಧ್ಯಾನ.
ಪ್ರೋಸೆಸ್ನ ರಿಯಲೈಸ್ ಮಾಡ್ಕೋಬೇಕು. ಅಸ್ಮಾತಿಥಿ ಈಶ್ವರ ವಿರುತ್ಯರ್ಥ ಶಾರೀರೌ ತಾವು ಭೇದಶ್ರುತೇಶ್ಚ ಸತಿ ಗತ್ಯಂತರೇ ಪುರುಷಭೇದೇವ ಕಲ್ಪ್ಯೋ ನತ್ತು ಅವಸ್ಥಾಭೇದ ಆಹ ಚ ಪ್ರವಿವಿಕ್ತಭುಗ್ಯತೋ ಹಿ ಅಸ್ಮಾತ್ ಶರೀರಾತ್ ಪುರುಷೋತ್ತಮಃ ಅತೋ ಅಭೋಕ್ತಾ ಚ ಭೋಕ್ತಾ ಚ ಸ್ಥೂಲಾಭೋಗಾತ್ಸ ಏವತು ಇತಿ ಗೀತಾಕಲ್ಪೆ. ಹೊಸ ಗ್ರಂಥ ಗೀತಾಕಲ್ಪ ಅಂತ ಒಂದು ಗ್ರಂಥ ವೇದವ್ಯಾಸರೇ ಬರೆದಿದ್ದು, ಅವರೇ ಬರೆದ ವ್ಯಾಖ್ಯಾನ ಅದಕ್ಕೆ, ಅದನ್ನು ಕೋಟ್ ಮಾಡ್ತಾರೆ. ಗೀತಾಕಲ್ಪದಲ್ಲಿ ಹೀಗಿದೆ ಅಂತ ಹೇಳ್ತಾರೆ. ಹೇಳಿ. ಹೌದು, ನಮಗೆಲ್ಲ ಅದು ನಮಗೆ ಗೊತ್ತು ಕೂಡ ಆಗೋಲ್ಲ. ತೊಗೋಬೇಕಾದ್ರೆ ಉದಾಹರಣೆಗೆ ಏನಾಯಿತು, ನಾವು ಟ್ಯಾಬ್ಲೆಟ್ಸ್ ತೊಗೋತೀವಿ. ಆ್ಯಕ್ಚುಲಿ ಟ್ಯಾಬ್ಲೆಟ್ ಆಕಾರನೇ ಟ್ಯಾಬ್ಲೆಟ್ ಅಲ್ಲ, ಒಳಗಿರೋ ಏನು ಇನ್ಗ್ರೀಡಿಯೆಂಟ್ಸ್ ಇವೆ ಅವು ವರ್ಕ್ ಮಾಡ್ತಿರೋದು ಇನ್ಗ್ರೀಡಿಯೆಂಟ್ಸ್. ಅಲ್ಲಿ ಹಾಗೆ ಅನೇಕ ಸೇರಿರುತ್ತೆ. ಒಂದು ಇನ್ಗ್ರೀಡಿಯೆಂಟ್ ಒಂದು ಎಷ್ಟಿರುತ್ತೆ ಇಷ್ಟು ಆ ಟ್ಯಾಬ್ಲೆಟ್ಲಿ, ಚಿಕ್ಕ ಟ್ಯಾಬ್ಲೆಟ್ನಲ್ಲಿ ದೊಡ್ಡ ಇಷ್ಟೇ ಕೊಟ್ಟಿರ್ತಾರೆ ಏನಿದೆ ಅಂತ ಹೇಳಿ. ಅದು ನಮಗೇನು ಅರ್ಥ ಆಗೋದಿಲ್ಲ. ಬಟ್ ಅದು ಬಿಟ್ಟು ಬರೀ ಸೈಜಿಂದ ತೊಗೊಳೋದಲ್ಲ, ಅದು ವೇಟು ಗೀಟೆ ಹಾಕ್ಕೊಟ್ಟಿರ್ತಾರೆ. ಹಾಗೆ ಮತ್ತು ಪರಮಾತ್ಮ ಏನೇ ತೊಗೊಂಡ್ರು ಕೂಡ ಹೇಗಿರುತ್ತದೋ ಒಳಗೆ ಇಷ್ಟೆಲ್ಲ ದೇವತೆಗಳಿದ್ದಾರೆ, ಆಹಾರ ಪದಾರ್ಥ ದೇವತೆಗಳಿದ್ದಾರೆ, ಮತ್ತು ತಿನ್ನೋ ತಗೊಳ್ಳೋ ಕೈಯಲ್ಲಿ ದೇವತೆಗಳಿದ್ದಾರೆ, ದೇವರಿದ್ದಾರೆ. ದೇಹದಲ್ಲಿ ದೇವತೆಗಳಿದ್ದಾರೆ, ದೇವರಿದ್ದಾರೆ. ಪದಾರ್ಥದ ದೇವತೆಗಳು ಮತ್ತೆ ದೇವರಿದ್ದಾರೆ. ಇಷ್ಟೆಲ್ಲ ದೊಡ್ಡ ಪ್ರೊಸೆಸ್ ಅದು. ಅದು ಅರ್ಥ ಮಾಡ್ಕೊಳ್ತಾ ಹೋದಂತೆ ಏನಾಗ್ತಾ ಹೋಗುತ್ತದೋ ಭಕ್ತಿ ಜಾಸ್ತಿ ಆಗುತ್ತೆ, ಉಪಾಸನೆ ತುಂಬ ಜಾಸ್ತಿ ಆಗುತ್ತೆ. ಅದು ಮೊದಲೇ ಸ್ಟೇಜಲ್ಲಿ ಸಾಧ್ಯ ಇಲ್ಲ. ಸ್ವಲ್ಪ ಬಂದು ಬೆಳೆ ಉಪನಿಷತ್ ಭಾಷ್ಯಕ್ಕೊಂದು ಜಾಸ್ತಿ ಹೇಳ್ತಾರೆ, ಭಾಗವತಾತ್ವ ಇನ್ನೂ ಹೇಳ್ತಾರೆ ಭಾಗ ಬಂದಾಗ. ಪ್ರವಿವಿಕ್ತ ಭುಗ್ಯತೋ ಹಿ ಅದಕ್ಕೆ ವಿವಿಕ್ತ ಭುಕ್ ಪ್ರವಿವಿಕ್ತ ಭುಕ್, ನಮಗಿಂತ ಟೋಟಲಿ ಡಿಫ್ರೆಂಟ್ ಆಗಿದ್ದಾನೆ, ಬೇರೆ ಹೇಳಬಾರ್ದು. ಒಂದು ಕುಯುಕ್ತಿ ಮಾಡ್ಲಿಕ್ಕೆ ಬರುತ್ತಿಲ್ಲ. ಏನು ಅಂದರೆ ಕಲ್ಪನಾ ಗೌರವ ಯಾಕೆ ಮಾಡಬೇಕು? ದೇಹ ಜೀವ ಇದ್ದಾನೆ, ಸಿಂಪಲ್ ಆಯ್ತಲ್ಲ. ಇಬ್ಬರೇ ಹಾಕಬೇಕು ಅಂದರೆ ಕರೆಕ್ಟೇ, ಅದೇ ಹೇಳ್ಬೋದಾಗಿತ್ತು. ನಾವು ಶರೀರದೊಳಗೆ ಜೀವ ಇದ್ದವನು ಸ್ವಾಮಿ ಆಗಿದ್ದಿದ್ರೆ ದೇವ್ರನ್ನ ಹೇಳಬೇಕಾಗಿದ್ದಿಲ್ಲ. ಅವನು ಸ್ವಾಮಿ ಅಲ್ಲ ಅಂತ ಗೊತ್ತಿದೆ ನಮಗೀಗ. ರೋಗಾದಿಗಳು ಬರೋದು ಒಂದು ಕಾರಣ, ಸತ್ತು ಹೋಗೋದು ಇನ್ನೊಂದು ಕಾರಣ. ಸ್ವಾಮಿತ್ವ ಇದ್ದರೆ ಏನಾಗ್ತಿದ್ದಿಲ್ಲ, ರೋಗನೂ ಬರ್ತಿದ್ದಿಲ್ಲ, ಸಾಯ್ತವೇ ಇರಲಿಲ್ಲ. ದೇರ್ಫೋರ್ ಇನ್ನೊಬ್ಬರು ಒಪ್ಪಲೇಬೇಕಾಯ್ತು. ನಾವೀಗ ಇನ್ನೊಬ್ಬರು ಒಪ್ಪಲೇಬೇಕಾಯ್ತು. ಉದಾಹರಣೆಗೆ ಒಂದು 100 ಕಿಲೋಮೀಟ್ರ್ ಹೋಗಬೇಕಾಗಿದೆ, 2-3 ಜನ ಡ್ರೈವರ್ನ ಕೊಡಿಸಲ್ಲ, ಗೊತ್ತಾಯ್ತಾ, ಒಬ್ಬನೇ. ಆಗ 1000 ಕಿಲೋಮೀಟ್ರ್, ಬಾಂಬೆಗೆಲ್ಲ 1000 ಕಿಲೋಮೀಟ್ರ್ ಹೋಗ್ಬೇಕು. ಅವಾಗ ಏನು ಮಾಡ್ತಾರೆ, ಆಗ ಕೆಲಸದ್ದು 3 ಜನ ಇರ್ತಾರೆ, ಇಬ್ಬರು ಇರ್ತಾರೆ, 3 ಜನ ಇರ್ತಾರೆ. ಅದಕ್ಕೆ ಒಬ್ರ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಅರ್ಥ ಆಯ್ತಾ. ಈಗ ಸಾಮರ್ಥ್ಯ ಇಲ್ಲ, ಹೋಯ್ತು. ದೇವರು ಹಾಗಲ್ಲ, ಸರ್ವ ಸಮರ್ಥನಾದ್ರಿಂದ ಏನು ಮಾಡ್ತಾನೆ, ತಾನು ಸ್ವಾಮಿಯಾಗಿ ಯಾವಾಗಲೂ ಕೂತಿರ್ತಾನೆ. ಅವನಿಗೆ ದೇಹ ಯೋಗ ಎರಡೂ ಇಲ್ಲ, ಅವನೇ ಸ್ವಾಮಿ. ನಮಗೆ ದೇಹಕ್ಕೂ ದೇವರು ನಮ್ಮ ಭೇದ ಇದೆ, ದೇವರಿಗೆ ಅದೂ ಇಲ್ಲ. ಯಾಕೆ ಅಂತ ಕೇಳಿದರೆ ಈಸ್ ಆಲ್ ಇನ್ ಆಲ್. ನಮ್ಮ ವಿಷಯ ಅರ್ಥ ಆದಷ್ಟು ದೇವ್ರ ವಿಷಯ ಅರ್ಥ ಆಗುತ್ತೆ, ದೇವ್ರ ವಿಷಯ ಅರ್ಥ ನಮ್ಮ ವಿಷಯನೂ ಅರ್ಥ ಆಗುತ್ತೆ. ಅದಕ್ಕೆ ಶಾಸ್ತ್ರ ಓದೋದಂದರೆ ಎರಡು, ನಮ್ಮನ್ನು ತಿಳ್ಕೊಡೋದು, ದೇವರನ್ನು ತಿಳ್ಕೊಡೋದು ಅಂತ. ಅಪರೋಕ್ಷ ಜ್ಞಾನ ಕೂಡ ಹಾಗೇನೆ. ಎಂದು ಅಪರೋಕ್ಷ ಜ್ಞಾನ ಆಗುತ್ತೋ ಅವತ್ತು ನಮ್ಮ ಸ್ವರೂಪ ಜ್ಞಾನವೂ ಎರಡು ಸೈಮಿಲ್ಟೇನಿಯಸ್ ಬರೀ ಒಂದಾಗ್ಲಿಕ್ಕೆ ಸಾಧ್ಯ, ಎರಡು ಒಟ್ಟಿಗೆ ಆಗಬೇಕು. ಶಾರೀರವು ತಾಬಹು ಜ್ಞೇಯವು, ಅದಿಷ್ಟು ಒಂದು ಘಟ್ಟ ಮುಗಿತೀಗ. ಯಾವುದೂ ಇನ್ನೂ ತಾತ್ಪರ್ಯಕ್ಕೆ ಹೋಗಲೇ ಇಲ್ಲ. ಎಲ್ಲಿದ್ದಿದೆಲ್ಲ ಗೀತಾ ಭಾಷೆ, ದೊಡ್ಡ ಭಾಷೆ ಇದಕ್ಕೆ ಬರೆದಿದ್ದ ಆಚಾರ. ಬರೀ ಪ್ರಮೇಯಗಳೇ ಇದರಲ್ಲಿರೋದು, ಅನೇಕ ಪ್ರಮೇಯಗಳು. ಇದನ್ನೆಲ್ಲ ಸರಿಯಾಗಿ ಮತ್ತೆ ಮತ್ತೆ ಮನನ ಮಾಡಿದರೆ ಎಷ್ಟು ವಿಷಯ ಬಂತು ಅಂತ ಗೊತ್ತಾಗುತ್ತೆ. ಮುಂದೆ ಬೇರೆ ವಿಷಯ ಹೇಳ್ತಾನೆ, ಅದು ಅಲ್ಲಿ ಉಳಿದಿಸಿ ನಾಳೆ ನೋಡಿ. ಗೀತಾ ತಾತ್ಪರ್ಯ ನಾಳೆ. ಇದರಲ್ಲಿ ಒಂದು ದಿವಸ ಹೇಳಿದೆ. ಅದಕ್ಕೆ ಅಂತ ಶಾಸ್ತ್ರ ಅಷ್ಟೆಲ್ಲ ಓದ್ತು, ವಿಷಯ ಇದೆ, ಅದು ಈಗ ಗೊತ್ತಾಗುತ್ತೆ. ವಿಷಯ ಇದೆ, ಎಷ್ಟು ವಿಷಯ ಇದೆ ಅಂತ ಹೇಳೋದಕ್ಕೆ ಈಗ ಗೊತ್ತಾಗುತ್ತೆ. ಈಗ ಮೊದಲೆಲ್ಲ ಏನು ತಿಳ್ಕೊಂಡಿದ್ರು, ಡಾಕ್ಟ್ರಿಗೆ ಒಬ್ಬೊಬ್ಬ ಎಷ್ಟು ಗೊತ್ತಿರೋ ಡಾಕ್ಟ್ರಿಗೆ ಬರೀ ಇರ್ತಿದ್ದು, ಫಿಸಿಷಿಯನ್ಸ್ ಅಷ್ಟೇ ಇರ್ತಿದ್ದು ಮೊದಲೆಲ್ಲ. ಭಾರಿ ವಿದ್ವಾಂಸ ಕಾಣ್ತಿದ್ದ. ಯಾವೆಲ್ಲ ಸ್ಪೆಷಲೈಸೇಷನ್ ಬಂದ ಮೇಲೆ ಅವ್ರಿಗೆ ಬೆಲೆ ಇಲ್ದಾಗ ಅದಕ್ಕೆ ಪೂರ್ತಿಯಾಗಿ ಗೊತ್ತಾಯ್ತಾ. ಅದರಲ್ಲಿ ಫರ್ದರ್ ಸ್ಪೆಷಲೈಸೇಷನ್ ಮತ್ತೆ ಸೂಕ್ಷ್ಮವಾದ ಇದನ್ನು ಮಾಡ್ತಾರೆ. ಬ್ರೈನ್ ಆಪ್ರೇಷನ್ ಅದು ಅನೇಕ ಭಾಗಗಳಿದೆ. ಎಲ್ಲರೂ ಒಂದೇ ಹ್ಯಾಂಡಲ್ ಮಾಡೋದಿಲ್ಲ, ಬೇರೆ ಮಾಡ್ತಾರೆ. ಮತ್ತು ಆರ್ಥೋಪೆಡಿಕ್ಸ್ ಎಲ್ಲರೂ ಮಾಡೋದಿಲ್ಲ. ಮತ್ತು ಕೆಲವಕ್ಕೆ ಮಾರಿಗೆ ಎಲ್ಲದಕ್ಕೆ ಕೈ ಹಾಕಲ್ಲ ಅವರು, ಯಾಕಂದ್ರೆ ರಿಸ್ಕ್ ತೊಗೊಳ್ಬಾರ್ದು. ಅವರೇ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಅಂತ ಹೇಳ್ತಾರೆ. ನಮಗೆ ಅನಿಸೋದು ಏನು ತಿಳ್ಕೊಂಡು ಏನೇನು ಆಗೋಗ್ಬಿಟ್ಟಿದ್ದಿಲ್ಲ ಅಂತ ಹೇಳಿ. ನಮ್ಮದೇ ದೇಹ ಹಾಗೆ ನಾವೇ ಸ್ವಾಮಿ ಆಗಿದೆ, ಯಾವ ಡಾಕ್ಟ್ರ್ ಹತ್ರ ಹೋಗ್ತಿದ್ದಿಲ್ಲ. ಯಾಕೆ ನಮ್ಮ ದೇಹ ನನಗೆ ಗೊತ್ತಿರಿ ಅಂತ ಹೇಳ್ಬೋದಾಗಿದೆ. ನನಗೆ ನಾವೇ ಗೊತ್ತಿಲ್ಲ, ದೇಹ ಹೊತ್ತು ಮೊದಲೇ ಗೊತ್ತಿಲ್ಲ. ದೇರ್ಫೋರ್ ಇಬ್ಬರು ಬೇರೆ ಬೇರೆ ಅಂತ ಗೊತ್ತಾಗುತ್ತೆ. ನೀವು ಒಂದೇ ಅಂತ ಬಾಯಲ್ಲಿ ಹೇಳಬಾರ್ದು, ಪ್ರೂಫ್ ಕೊಟ್ಟು ತೋರಿಸ್ಬೇಕಾದ್ರೆ. ನಂದು ಅಂತೇಳಿ ಏನು ತೋರಿಸ್ತಾರೆ, ಡಾಕ್ಯುಮೆಂಟ್ ತೋರಿಸಲ್ಲ. ಈ ಮನೆ ನಂದು ಡಾಕ್ಯುಮೆಂಟ್ ತೋರಿಸ್ತಾನೆ, ಈ ಪದಾರ್ಥ ಡಾಕ್ಯುಮೆಂಟ್ ತೋರಿಸ್ತಾನೆ. ಹಾಗೆ ನಮ್ಮ ಸ್ವಾಮಿತ್ವ ತೋರಿಸೋಕ್ಕೆ ಡಾಕ್ಯುಮೆಂಟ್ ಇದೆ ಏನಾದ್ರು ಇಲ್ಲ ಅಂತ ಹೇಳಿದ್ರೆ ಬೇಕಾದ ಡಾಕ್ಯುಮೆಂಟ್ ಇದೆ, ಇರೋದು ಹೇಳೋದು ಒಂದೂ ಇಲ್ಲ. ಅದಕ್ಕೆ ಎಲ್ಲ ದೇವರ ಅಧೀನ ಅಂತ ತಿಳ್ಕೊ. ಅದಕ್ಕೆ ಕ್ಷೇತ್ರಜ್ಞ ಅಂದರೆ ಯಾರು, ದೇವರೇನೆ.